Hi friends, good evening. Hi friends, good evening. Good evening. ಓಕೆ ಸಿ ನಿಮ್ಗೆ ಗೊತ್ತೇ ಇರೋದು ನೋಡ್ಕೊಡ್ರಿ, ಆಲ್ರೆಡಿ ನೋಡ್ರಿ ಎಲ್ಲ ಕರೆಂಟ್ ಅಫೇರ್ಸ್ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಬಿಟ್ರೆ ಉಳ್ಕಿದ ಎಲ್ಲ ಕರೆಂಟ್ ಅಫೇರ್ಸ್ಗೆ ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್, ರೈಟ್? ಆಲ್ರೆಡಿ ನೋಡ್ಕೊಡ್ರಿ, ಫಸ್ಟ್ ಒಂದು ಡೆಮೋ ವಿಡಿಯೋ ಚೆಕ್ ಮಾಡಿ ನಾ ಕರೆಂಟ್ ಅಫೇರ್ಸ್ ಯಾವ ತರ ಸೆಗ್ರಿಗೇಟ್ ಅಂತ ಹೇಳಿದೀನಿ. ಸೆಗ್ರಿಗೇಟ್ ಆಲ್ರೆಡಿ ನೋಡ್ಕೊಡ್ರಿ, ನಿಮ್ಮ ಪ್ಲೇ ಲಿಸ್ಟ್ ಅಲ್ಲಿ 1, 2, 3, 4, 5, 6, 7ನೇ ಗುರಿತನೂ ಆಲ್ರೆಡಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದಿರಿ. ಆಕ್ಚುಲಿ ನಾವು ಇದನ್ನ PSI 550 ಅಷ್ಟೇ ರೆಸ್ಟ್ರಿಕ್ಟ್ ಮಾಡಿದ್ವಿ, ಇಲ್ಲ ಬೇರೆಯವ್ರಿಗೂ ರೀಚ್ ಆಗಲಿ ಅಂತೇಳಿ ನಾವು ಒಂದು ಇದು ಮಾಡಿದ್ವಿ. ಸೊ ಹೀಗೆ ನೋಡ್ಕೊಡ್ರಿ, ಫಸ್ಟ್ ಡೆಮೋ ವಿಡಿಯೋ ನೋಡಿದಿಲ್ಲ, ಡೆಮೋ ವಿಡಿಯೋ ಆದ್ಮೇಲೆ 1, 2 ಅಪ್ ಟು 7ನೇ ಗುರಿತನೂ ಆಡ್ ಆಗಿದೆ. ಆಲ್ರೆಡಿ ದೇ ಹ್ಯಾವ್ ಆಡೆಡ್ ಆಲ್ ದ ವಿಡಿಯೋಸ್. ಓಕೆ, ಆಲ್ ದ ವಿಡಿಯೋಸ್ ರೀ. ಸೊ ಹೀಗೆ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ಸರ್ ಲಾಸ್ಟಿಗೆ ಟೈಮ್ ಇಲ್ಲ, ವಿ ಡೋಂಟ್ ಹ್ಯಾವ್ ಸಫಿಶಿಯಂಟ್ ಟೈಮ್ ಫಾರ್ ದ ರಿವಿಷನಿಂಗ್ ಟೈಮ್ ಇಲ್ಲ ಅಂದಾಗ ಯಾವ ತರ ಲಿಂಕ್ ಮಾಡ್ಬೇಕನ್ನೋದು ನೋಡ್ಕೊಡ್ರಿ. ಆಲ್ರೆಡಿ ನಾ STG ಗೋಲ್ 7th ಅನ್ನು ಒಂದು ಬ್ರಾಡ್ ಆಗಿ ಕವರ್ ಮಾಡ್ಕೊಟ್ಟೇನ್ರಿ, ಬ್ರಾಡ್ ಆಗಿ ಕವರ್ ಮಾಡ್ರಿ. ಸೊ ಇನ್ ಮುಂದ್ ವಿಡಿಯೋಸ್ ಏನದಲ್ಲ ಡೆಫಿನೆಟ್ಲಿ ವಿಲ್ ಓಕೆ ಸ್ಟೇ ಟುಗೆದರ್. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೆನಪಿಟ್ಕೊಳ್ಳಿ ಅಂದ್ರೆ ಪರವಾಗಿಲ್ಲ, ಜಸ್ಟ್ ವಿಡಿಯೋನ 1.5 ಸ್ಪೀಡ್ ಇಟ್ಕೊಂಡು ನೋಡಿದ್ರು ಕೂಡ ನಿಮ್ಗೆ ಯಾವ ತರ ಲಿಂಕ್ ಸಿಗ್ತದೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾಕೆ ಚೇಂಜ್ ಆಗ್ತಾ ಇದೆ, ಇವೆಲ್ಲವನ್ನು ಕವರ್ ಮಾಡಿಕೊಟ್ಟಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಡ್ರಿ, ಸೊ ಕಂಟಿನ್ಯೂ ಪಾರ್ಟ್. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಇತ್ತು, ಯಾಕಂದ್ರೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಮೀನ್ಸ್ ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಆಗೋದು ಇದೇ ಪಾಯಿಂಟ್ ಅಲ್ಲಿ. ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಆಗೋದು ದಟ್ ಇಸ್ ಏನ್ ಗೊತ್ತ್ರಿ, ಅಫೋರ್ಡೆಬಲ್ ಅಂಡ್ ಕ್ಲೀನ್ ಎನರ್ಜಿ ಅಂತ ಹೇಳ್ತಾರೆ. ಕೈಗೆಟಕುವ ಮತ್ತು ಸ್ವಚ್ಛ ಅಥವಾ ಶುದ್ಧ ಶಕ್ತಿ ಅಂತ ಹೇಳ್ತಾರೆ. ಸರ್, ಶುದ್ಧ ಶಕ್ತಿ ಅಂದ್ರೆ ಏನು ಗೊತ್ತ್ರಿ? ಯಾವ ಶಕ್ತಿಯ ಉತ್ಪಾದನೆಯಿಂದ ಪರಿಸರದ ಚಟುವಟಿಕೆಗಳಿಗೆ ತೊಂದರೆ ಆಗುವುದಿಲ್ಲ ಅಂತ ಶಕ್ತಿಗೆ ನಾವು ಶುದ್ಧ ಶಕ್ತಿ ಅಂತ ಹೇಳ್ತಾರೆ. ಮೀನ್ಸ್ if any energy generation is not going to disturb the environmental activities, such energy is called as a clean form of energy. ಯಾಕಂದ್ರೆ ಅತಿ ಹೆಚ್ಚು ಮಾಲಿನ್ಯ ಆಗ್ತಾ ಇರೋದ್ರಿಂದ ನಾವು ಸ್ವಚ್ಛ ಇಂಧನ ಕಡೆ ಹೋಗ್ಬೇಕಂತ ಅಥವಾ ಸ್ವಚ್ಛ ಶಕ್ತಿ ಕಡೆ ಹೋಗ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನಾವು ಲಾಸ್ಟ್ ಆಲ್ರೆಡಿ ನಿಮ್ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ ಡೆಮೋ ವಿಡಿಯೋ ಆದ್ಮೇಲೆ 1 ರಿಂದ 7 ತನ ಆಗಿದವ್ರಿ. ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಅಲ್ಲಿಂದ ರೈಸ್ ಆಗ್ರಿ. ಅದು ಯಾವ ತರ ನೀವು ಓದಬೇಕು, ಎಕ್ಸಾಮ್ಸ್ ಅಲ್ಲಿ ಯಾವ ತರ ಕವರ್ ಮಾಡ್ತಾ ಇದ್ರಂತೆ ಆಲ್ರೆಡಿ ಐ ಹ್ಯಾವ್ ಕವರ್ ಡೀಟೇಲ್. ಇದೇನ್ ಗೊತ್ತ್ರಿ, ಕಂಟಿನ್ಯೂ ಪಾರ್ಟ್ ಅಲ್ಲಿ ನೋಡ್ಕೊಡ್ರಿ. ಈ ಸ್ವಚ್ಛ ಇಂಧನ ಕಂಟಿನ್ಯೂ ಪಾರ್ಟ್ ಅಲ್ಲಿ ಯಾವ ಪಾಯಿಂಟ್ ಓದಿತ್ತು ನಮ್ದು, ಜಸ್ಟ್ ಗೋ ಫಾರ್ ಪ್ರೀವಿಯಸ್ ವಿಡಿಯೋನ 1.5 ಸ್ಪೀಡ್ ಇಟ್ಕೊಂಡು ನೋಡ್ಕೊಡಿ, ನಿಮಗೆ ಬೇಗ ಅರ್ಥ ಆಯ್ತ್ರಿ. ಯಾವ್ದಾಗಿತ್ತು ನಾವು ಗೊತ್ತ್ರಿ, ನಾವು ವೇಸ್ಟ್ ಟು ಎನರ್ಜಿ ರೀ, ಇದೊಂದು ಪಾಯಿಂಟ್ ಉಳಿದಿತ್ತು ನಮ್ದು. ಓಕೆ, ವೇಸ್ಟ್ ಟು ಎನರ್ಜಿ ಅಂದ್ರೆ ಒಂದು ತ್ಯಾಜ್ಯದಿಂದ ಶಕ್ತಿಯನ್ನು ನೋಡ್ಕೊಡಿ. ತ್ಯಾಜ್ಯದಿಂದ ಶಕ್ತಿಯನ್ನು ಹೇಗೆ ಬದಲಾವಣೆ ಮಾಡ್ಬೇಕು ಅನ್ನೋದು ಆಲ್ರೆಡಿ ನಾ ಕ್ಲಾರಿಫೈ ಮಾಡಿದೇನ್ರಿ ಹಳೆ ವಿಡಿಯೋಸ್ ಅಲ್ಲಿ. ಅಂದ್ರೆ 7 ವಿಡಿಯೋ ತರ ನಿಮ್ಗೆ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಲಿಂಕ್ ಆಗಿದೆ ನೋಡ್ಕೊಡ್ರಿ. ಬಡತನದ ರಿಲೇಟೆಡ್ ಯಾವ್ದು ಕರೆಂಟ್ ಅಫೇರ್ಸ್ ಮಿಸ್ ಮಾಡಿಲ್ಲ. ನೆಕ್ಸ್ಟ್ ನೋಡ್ಕೊಡ್ರಿ, ಹಸಿವು ರಿಲೇಟೆಡ್ ಯಾವ ಪಾಯಿಂಟ್ ಬಿಟ್ಟಿಲ್ರಿ. ನೆಕ್ಸ್ಟ್ ಆರೋಗ್ಯ ರಿಲೇಟೆಡ್ ಯಾವ್ದು ಪಾಯಿಂಟ್ ಬಿಟ್ಟಿಲ್ಲ ನಾನು. ಲೈಕ್ COVID-19 ಇಂದ ಹಿಡ್ಕೊಂಡು ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ರಿ. COVID-19 ಒನ್ ಆಫ್ ದ ಎವರ್ ಗ್ರೀನ್ ಟಾಪಿಕ್ ರೀ. COVID-19 ಆಲ್ರೆಡಿ ನಾ ಕವರ್ ಮಾಡಿಕೊಟ್ಟಿದ್ದೇನೆ ಆರೋಗ್ಯ ಅಂತ ಬಂದಾಗ. ನೆಕ್ಸ್ಟ್ 4th ಅಲ್ಲಿ ನೋಡ್ಕೊಳ್ಳಿ, ಶಿಕ್ಷಣ, ಗುಣಮಟ್ಟ ಶಿಕ್ಷಣ. ಫಿಫ್ತ್ ಒನ್ ನೋಡ್ರಿ, ಲಿಂಗ ಸಮಾನತೆ. ಎಲ್ಲ ಕರೆಂಟ್ ಅಫೇರ್ಸ್ ಒಂದ್ ಕಡೆ ಹಾಕಿನ್ರಿ, ಮತ್ತೆ ರೀಸನ್ ಕೊಟ್ಟನ್ರಿ ಯಾಕೆ ಕ್ವಶನ್ಸ್ ಬರ್ತಾವ ಅಂತೇಳಿ. ನೆಕ್ಸ್ಟ್ 6ನೇದು ಏನ್ ಗೊತ್ತ್ರಿ, ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಅಂತ ಬಂದಾಗ ಶುದ್ಧ ನೀರು ಮತ್ತು ನೈರ್ಮಲ್ಯ ನೋಡ್ಕೊಡ್ರಿ. ಎಲ್ಲ ಜೋಗು ಪ್ರದೇಶದ ಬಗ್ಗೆ ನೀವು ಕವರ್ ಮಾಡಿಕೊಟ್ರಿ. ಓಕೆ, 7ನೇ ಗುರಿ ನೋಡ್ಕೊಡ್ರಿ, ಕೈಗೆಟಕುವ ಮತ್ತು ಶುದ್ಧ ಶಕ್ತಿ ಅಂತ ಹೇಳಿದ್ರೆ. ಶುದ್ಧ ಶಕ್ತಿ ಅಂದ್ರೆ ಗೊತ್ತ್ರಿ, ಯಾವ ಶಕ್ತಿಯ ಉತ್ಪಾದನೆಯಿಂದ ಪರಿಸರದ ಚಟುವಟಿಕೆಗಳಿಗೆ ತೊಂದರೆ ಆಗುದಿಲ್ಲ ಅಂತದಕ್ಕೆ ಶುದ್ಧ ಶಕ್ತಿ ಅಂತ. ಫಾರ್ ಎಕ್ಸಾಂಪಲ್ ಸೌರ ಶಕ್ತಿ ರೀ, ವಾಯು ಶಕ್ತಿ ದಟ್ ಇಸ್ ವಿಂಡ್ ಎನರ್ಜಿ, ಹೈಡಲ್ ಎನರ್ಜಿ ರೀ. ಇವಾಗೆಲ್ಲ ಲಿಥಿಯಂ ರಿಲೇಟೆಡ್ ಯಾವ್ದು ಕ್ವಶನ್ ಬಿಟ್ಟಿಲ್ಲ, ನನಗೆ ಎಲ್ಲ ನೀಟಾಗಿ ಕವರ್ ಮಾಡಿಕೊಟ್ಟಿದ್ರಿ. ಅದರಲ್ಲಿ ಲಾಸ್ಟ್ ಪೋರ್ಷನ್ ಹೇಳಿ ಗೊತ್ತ್ರಿ, ಸೊ ಹೇಗೆ ನಾವು ತ್ಯಾಜ್ಯ ವಸ್ತುಗಳಿಂದ ಶಕ್ತಿಯನ್ನು ಬದಲಾವಣೆ ಮಾಡತ್ತಿ, ಇದೊಂದು ಪಾಯಿಂಟ್ ನೋಡ್ತೀರಿ. ಹಾಗಾದ್ರೆ ನೋಡ್ಕೊಡಿ, ನಮಗೇನ್ ಮಾಡ್ತಾರೆ, ಬೆಳಗಿಂದ ಸಾಯಂಕಾಲ ತನಕ ಕಾರ್ಪೊರೇಷನ್ ದೇ ಆರ್ ಆಸ್ಕಿಂಗ್ ಅಸ್, ರೈಟ್? ಒಣ ಕಸ ಹಸಿ ಕಸ ಸಪರೇಟ್ ಮಾಡಿಕೊಡ್ರಿ. ಒಣ ಕಸವೆಂದರೆ ಕೊಳೆಯಬಹುದಾದ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತಾರೆ. ಹಸಿ ಕಸಕ್ಕೆ ಒಣ ಕಸವೆಂದರೆ ಕೊಳೆಯಲಾಗದ ತ್ಯಾಜ್ಯ ವಸ್ತುಗಳು, ಹಸಿ ಕಸ ಅಂದ್ರೆ ಕೊಳೆಯುವ ತ್ಯಾಜ್ಯ ವಸ್ತು. ಅಂದಾಗ ಸರ್ಕಾರ ಇಷ್ಟೆಲ್ಲಾ ತ್ಯಾಜ್ಯ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾ ಗೊತ್ತ್ರಿ, ಈ ತ್ಯಾಜ್ಯ ವಸ್ತು ಮೀನ್ಸ್ ದಿಸ್ ಇಸ್ ದ ವೇಸ್ಟ್, ರೈಟ್? ಈ ವೇಸ್ಟ್ ನ ಮಾಡ್ತಾರ ಗೊತ್ತ್ರಿ, ಈ ವೇಸ್ಟ್ ನ ಬರ್ನ್ ಮಾಡ್ತಾರಿ, ಅಂದ್ರೆ ಈ ವೇಸ್ಟ್ ನ ಸುಡ್ತಾರಿ. ದಿಸ್ ವೇಸ್ಟ್ ದೇ ಆರ್ ಗೋಯಿಂಗ್ ಟು ಡಿವೈಡ್, ರೈಟ್? ದಟ್ ಇಸ್ ಈ ತ್ಯಾಜ್ಯ ವಸ್ತುನ ಗವರ್ಮೆಂಟ್ ಮಾಡಿದ್ರಿ ಒಂದ್ ಪ್ರದೇಶಕ್ಕೆ ಹೋಗಿ ಸುಡ್ತದ್ರಿ. ಸುಟ್ಟಾಗ ಏನಾಗತ್ತೆ ಗೊತ್ತ್ರಿ, ದಿಸ್ ಕ್ಯಾನ್ ಬಿ ಇನ್ ಟು ಟೂ ಫಾರ್ಮ್, ರೈಟ್? ಒಂದು ಗ್ಯಾಸ್ ಮುಖಾಂತರ ಆದ್ರೂ ಬರ್ಬೋದ್ರಿ,
ಇಲ್ಲತ್ತಂದ್ರೆ ನೋಡ್ಕೊಡಿ ಎತ್ತು ಲಿಕ್ವಿಡ್ ಮುಖಾಂತರ ಅಂದ್ರೆ ದ್ರವದ ರೂಪದಲ್ಲಿ ಆದ್ರೆ ನಮ್ಗ ಒಂದು ಶಕ್ತಿ ಹೊರಬೇಕ್ರಿ. ಸೊ ಹೀಗಾಗಿ ಇದೇ ಪ್ರೊಸೆಸ್ ಏನಂತ ಗೊತ್ತ್ರಿ, ದಟ್ ಇಸ್ ಪೈರೋಲಿಸಿಸ್. ಓಕೆ, ಪೈರೋಲಿಸಿಸ್ ವಿಧಾನ ಅಂತ ಮೊನ್ನೆ PC ಎಕ್ಸಾಮ್ ಕೇಳ್ರಿ, ಅಂದ್ರೆ ಒಂದು ತ್ಯಾಜ್ಯದಿಂದ ಶಕ್ತಿನ ಬದಲಾವಣೆ ಮಾಡಕ ಯಾವ ಮೆಥಡ್ ಯೂಸ್ ಮಾಡ್ತಾರೆ, ಪೈರೋಲಿಸಿಸ್ ಪ್ರೊಸೆಸ್. ಪೈರೋಲಿಸಿಸ್ ಪ್ರೊಸೆಸ್ ಅಲ್ಲಿ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಬರ್ನ್ ಅಪ್ ವೇಸ್ಟ್, ಅಂದ್ರೆ ಒಂದು ತ್ಯಾಜ್ಯ ವಸ್ತು ನಾವು ಸುಡ್ತೇವ್ರಿ ಅಂತ ಹೇಳ್ತಾರೆ. ಆ ಸುಟ್ಟಾಗ ಅದು ಒಂದು ಹೊಗೆಯ ಮುಖಾಂತರ ಒಂದು ಗ್ಯಾಸ್ ಬರ್ತದ್ರಿ, ಇವತ್ತ ಕರಿಗೆ ದ್ರವದ ಮುಖಾಂತರ ಆದ್ರೂ ನಮಗೇನ್ ಬರ್ತದೆ ಗೊತ್ತ್ರಿ, ವಿಲ್ ಗೆಟ್ ಎನರ್ಜಿ ರೀ. ಯಾಕಂದ್ರೆ ಗವರ್ಮೆಂಟ್ ಇಸ್ ಹೆವಿಲಿ ಫೋಕಸಿಂಗ್ ಆನ್ ವೇಸ್ಟ್ ಟು ಎನರ್ಜಿ, ರೈಟ್? ಅಂದ್ರೆ ತ್ಯಾಜ್ಯದಿಂದ ಒಂದು ಶಕ್ತಿಯನ್ನು ಬದಲಾವಣೆ ಮಾಡುತ್ತೆ, ಸೋ ದಟ್ ನಾವು ಒಂದು ಶುದ್ಧ ಶಕ್ತಿಯನ್ನ ತಗೋಬಹುದು ಮತ್ತು ಅದು ಪ್ರತಿ ಒಂದು ವರ್ಗಕ್ಕೆ ಅಫೋರ್ಡೆಬಲ್ ಅಂದ್ರೆ ಕೈಗೆಟುಕಾಗೋದ್ರಿ. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ನಾವು ಫೋಕಸ್ ಮಾಡ್ತಾ ಇರೋದು ಗೊತ್ತ್ರಿ, ದಟ್ ಇಸ್ ವೇಸ್ಟ್ ಟು ಎನರ್ಜಿ. ಆಲ್ರೆಡಿ ನೋಡ್ರಿ ಇದೇ ಗುರಿನ ನಾನು 2 ತಾಸಿನ ಮೇಲೆ ಕವರ್ ಮಾಡ್ಕೊಟ್ರಿ. ಲೈಕ್ ನೋಡ್ರಿ ಲಿಥಿಯಮ್, ಸೋಲಾರು, ನ್ಯೂಕ್ಲಿಯರ್ ಎನರ್ಜಿ ಯಾವುದು ಪಾಯಿಂಟ್ ಬಿಟ್ಟಿಲ್ಲ. ಪ್ಲೀಸ್ ಆಲ್ರೆಡಿ ನಿಮ್ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಹೀಗಾಗಿ ನೋಡ್ಕೊಡಿ, ತ್ಯಾಜ್ಯದಿಂದ ಶಕ್ತಿಯನ್ನು ಬದಲಾವಣೆ ಮಾಡುವ ವಿಧಾನವನ್ನ ಅಂತ ಗೊತ್ತ್ರಿ, ಪೈರೋಲಿಸಿಸ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಮೊನ್ನೆ ಎಕ್ಸಾಮ್ಸ್ ಅಲ್ಲೇ ಕೇಳ್ರಿ ಪೈರೋಲಿಸಿಸ್ ಪ್ರೊಸೀಜರ್ ಅಂತ ಹೇಳಿ. ಹಾಗಾದ್ರೆ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಈ ತರ ಕರೆಂಟ್ ಅಫೇರ್ಸ್ ಮಾಡಿದನ? ಎಸ್ ಸರ್, ವಿ ಹ್ಯಾವ್ ವೆರಿ. ಅದಕ್ಕೆ ನೋಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ಓದ್ತಿರ್ಬೇಕಾದ್ರೆ ಹ್ಯಾವ್ ಅ ಕ್ಲಾರಿಟಿ. ಓಕೆ, ಭಾರತದ ಮೊಟ್ಟ ಮೊದಲ ಅಂತ ಟೈಟಲ್ ಇಟ್ಕೊಡ್ರಿ. ಇಂಡಿಯಾಸ್ ಫಸ್ಟ್ ಅಂತ ಟೈಟಲ್ ಇಟ್ಕೊಡ್ರಿ. ಯಾಕಂದ್ರೆ ಒಂದು ತ್ಯಾಜ್ಯದಿಂದ ಶಕ್ತಿ ತಯಾರು ಮಾಡ್ಬೇಕಂದ್ರ ಗವರ್ಮೆಂಟ್ ಈಸ್ ಕಲೆಕ್ಟಿಂಗ್ ಆಲ್ ದ ಡೊಮೆಸ್ಟಿಕ್ ವೇಸ್ಟ್ ಎವ್ರಿ ಟೈಮ್, ರೈಟ್? ಬಟ್ ಹೌ ಎಕ್ಸಾಕ್ಟ್ಲಿ ದೇ ಆರ್ ಜನರೇಟಿಂಗ್ ಎನರ್ಜಿ ಫ್ರಮ್ ದ ವೇಸ್ಟ್? ಅಂದ್ರೆ ತ್ಯಾಜ್ಯದಿಂದ ಹೇಗೆ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀರಿ, ಪೈರೋಲಿಸಿಸ್ ಪ್ರೊಸೀಜರ್ ಅಂತ. ಪೈರೋಲಿಸಿಸ್ ಅಂದ್ರೆ ಏನ್ ಗೊತ್ತ್ರಿ, ತ್ಯಾಜ್ಯವನ್ನು ಸುಟ್ಟಾಗ ನಮಗ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತದ ಮೊಟ್ಟ ಮೊದಲ ಅಂತ ಹೆಡ್ ಇಟ್ಕೊಡ್ರಿ. ನಮ್ಗೇನ್ ಗೊತ್ತ್ರಿ, ವೇಸ್ಟ್ ಟು ಎನರ್ಜಿ. ಬೆಸ್ಟ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ಒಳಗೆ ಓದಿರ್ತೀವಲ್ರಿ, ಪ್ರತಿಯೊಂದು ಜೀವಿ ತಾನು ತಿಂದ ಆಹಾರದಲ್ಲಿರುವ 90% ಶಕ್ತಿಯನ್ನು ವಾಪಸ್ ಪರಿಸರಕ್ಕೆ ಹೋಗಿತಿ, ಒಂದು ಚಟುವಟಿಕೆಗಳು ಮತ್ತು ದೇಹದ ಬೆಳವಣಿಗೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತದ ಮೊಟ್ಟ ಮೊದಲ ಬಯೋಮಾಸ್ CNG ಶಕ್ತಿ ಘಟಕ ರೀ. ಇವೆಲ್ಲ ರೀಸೆಂಟ್ ಆಗಿರೋದು. ಮೀನ್ಸ್ ದ ಇಂಡಿಯಾಸ್ ಫಸ್ಟ್ ಬಯೋ ಅಂದ್ರೆ ಏನ್ ಗೊತ್ತ್ರಿ, ಜೀವಿಯ ತ್ಯಾಜ್ಯ ವಸ್ತು. ತ್ಯಾಜ್ಯ ವಸ್ತುವಿಂದ CNG ಅಂದ್ರೆ ಏನ್ ಗೊತ್ತ್ರಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಾಂಪ್ರೆಸ್ಡ್ ಅಂದ್ರೆ ನೈಸರ್ಗಿಕ ಅನಿಲ ಯಾವ್ದಂತೀವಿ ನಾವು, ಮೀಥೇನ್ ಅಂತೀವ್ರಿ. ಮೀಥೇನ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಕವರ್ ಮಾಡ್ಕೊಟ್ಟೇನ್ರಿ. ಮೀಥೇನ್ ಅಂದ್ರೆ ಏನು ಅವನ್ನೆಲ್ಲ ಡೀಟೇಲ್ ಆಗಿ ಹಾಕೇನ್ರಿ. ಭಾರತ ಸರ್ಕಾರ ಸ್ವಚ್ಛ ಇಂಧನ ಕಡೆ ಹೋಗ್ಬೇಕಂದಾಗ ವೇಸ್ಟ್ ಅನ್ನು ಕೂಡ ಎನರ್ಜಿ ಜನರೇಟ್ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಕಾನ್ಸೆಪ್ಟ್ ಅಂದ್ರಿ ನಿಮ್ಗೆ ಗೊತ್ತ್ರಿ, ವೇಸ್ಟ್ ಟು ಎನರ್ಜಿ ಅಂತ ಹೇಳ್ತಾರೆ. ಭಾರತದ ಮೊಟ್ಟ ಮೊದಲ ಬಯೋಮಾಸ್ CNG ಶಕ್ತಿ ಘಟಕವನ್ನು ಎಲ್ಲಿ ಹಾಕ್ಯಾರಿ, ದಟ್ ಇಸ್ ಪುಣೆ ರೀ. ಪುಣೆ, ಮಹಾರಾಷ್ಟ್ರ. ನೇರವಾಗಿ ನಿಮ್ಗೆ ಆನ್ಲೈನ್ ಕ್ವಶನ್ ಬರ್ಬೋದ್ರಿ. ಭಾರತದ ಮೊಟ್ಟ ಮೊದಲ ಜೀವಿಯ ತ್ಯಾಜ್ಯ ವಸ್ತುಗಳಿಂದ ಕೂಡ ನಾವು ಒಂದು ಅನಿಲ ತೆಗಿಬಹುದ್ರಿ, ಮೀಥೇನ್. ಅದಕ್ಕೇನಂತ ಗೊತ್ತ್ರಿ, CNG ಪವರ್ ಪ್ಲಾಂಟ್ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಇದೇ ನೋಡ್ಕೊಡ್ರಿ. ಮನೆ ಒಂದು ಕರೆಂಟ್ ಬಸ್ ಬರ್ಲಿಲ್ಲ, ಬರೀ ಕರೆಂಟ್ ಬಸ್. ಬೆಸ್ಟ್ ಎಕ್ಸಾಂಪಲ್ ಮೀನ್ಸ್ ಮೀಥೇನ್ ಅನ್ನು ಬಳಕೆ ಮಾಡಿ ರಾಕೆಟ್ ಅನ್ನು ಉಡಾವಣೆ ಮಾಡಿದ ದೇಶ ಯಾವುದು, ದಟ್ ಇಸ್ ಚೀನಾ, ರೈಟ್? ಚೀನಾ ರೀ. ಓಕೆ, ಚೀನಾ ರೀ. ಮನೆ ಕರೆಂಟ್ ಬಸ್ ಬಂತಲ್ರಿ, ರಾಕೆಟ್ ಅಲ್ಲಿ ಮೀಥೇನ್ ಅನ್ನು ಬಳಕೆ ಮಾಡಿಕೊಂಡು ರಾಕೆಟ್ ಅನ್ನು ಟೆಸ್ಟ್ ಮಾಡಿದ ದೇಶ ಚೀನಾ ಅಂತ ಹೇಳ್ತಾರೆ. ಹಾಗಾದ್ರೆ ಆ ರಾಕೆಟ್ ಹೆಸರೇನು ಕೊಟ್ಟಿದ್ರಿ ಅವರು, ದಟ್ ಇಸ್ ಜೂಕಿ ಅಂತ. ಆ ರಾಕೆಟ್ ಹೆಸರು ಜೂಕಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ತ್ಯಾಜ್ಯ ವಸ್ತುಗಳನ್ನ ತೆಗಿತಾರೆ. ಅದೇ ಟೈಪ್ ನೆಕ್ಸ್ಟ್ ಕರೆಂಟ್ ಬಸ್ ಗೊತ್ತ್ರಿ, ಪ್ರಪಂಚದ ಮೊಟ್ಟ ಮೊದಲ ದೇಶ ಕೌಡಂಗ್ಸ್ ಅಂದ್ರೆ ಏನ್ ಗೊತ್ತ್ರಿ, ಸಗಣಿ ರೀ. ಓಕೆ, ಸಗಣಿಯಿಂದ ಅಂದ್ರೆ ಸೀದಾ ಸಗಣಿನ ಮಿಕ್ಸ್ ಮಾಡಿಲ್ಲ, ಸಗಣಿಯಿಂದ ತೆಗೆದ ನೋಡ್ಕೊಡ್ರಿ, ಲಿಕ್ವಿಡ್ ಬಯೋಗ್ಯಾಸ್ ಅಂತ ಅಂದ್ರೆ ಜೈವಿಕ ಇಂಧನ ಅಂತ ಹೇಳ್ತಾರೆ. ಸಗಣಿ ಅಂದ್ರೆ ಸಗಣಿ ಅಂತ ಬರಂಗಿಲ್ಲ. ಪ್ರಪಂಚದ ಮೊಟ್ಟ ಮೊದಲ ದೇಶ ಮೀಥೇನ್ ಅನ್ನು ಬಳಕೆ ಮಾಡ್ಕೊಂಡು ರಾಕೆಟ್ ಉಡಾವಣೆ ಮಾಡಿದ್ದು ಚೀನಾ ರೀ. ಮನೆ ರಾಕೆಟ್ ಹೆಸರು ಜೋಕಿ ಅಂತ ಬಂದ್ರಿ. ಅದೇ ದಿನ ನೋಡ್ಕೊಳ್ಳಿ ಕರೆಂಟ್ ಬಸ್, ಪ್ರಪಂಚದ ಮೊಟ್ಟ ಮೊದಲ ದೇಶ ಕೌಡಂಗ್, ಸಗಣಿಯಿಂದ ತೆಗೆದ ಬಯೋಗ್ಯಾಸ್. ಬಯೋ ಅಂದ್ರೆ ಏನ್ರಿ, ಜೈವಿಕ ಇಂಧನ. ಇದರಿಂದ ಮಾಡಿದ ಯಾರು ಗೊತ್ತ್ರಿ, ಜಪಾನ್ ಅಂತ ಬಂತ್ರಿ. ಜಪಾನ್ ರಾಕೆಟ್ ಹೆಸರು ಏನೈತ್ರಿ, ರಾಕೆಟ್ ಹೆಸರು ಜೀರೋ ಅಂತಿತ್ರಿ. ಯಾವ್ದಾರ ಕ್ವಶನ್ ಆಗೋದು, ಯಾಕಂದ್ರೆ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಮೊದಲ ಅನ್ನೋ ಶಬ್ದ ಟಾರ್ಗೆಟ್ ಮಾಡತ್ತಾರೆ. ಅದೇ ಟೈಪ್ ಭಾರತ ಸರ್ಕಾರ ಕೂಡ ಏನ್ ಮಾಡುದು ಗೊತ್ತ್ರಿ, CNG ತಯಾರು ಮಾಡತ್ತಾರೆ. ಯಾಕಂದ್ರೆ ವೇಸ್ಟ್ ಟು ಎನರ್ಜಿ. ಭಾರತದ ಮೊಟ್ಟ ಮೊದಲ ಬಯೋಮಾಸ್ CNG ಶಕ್ತಿ ಘಟಕವನ್ನು ಪುಣೆಯಲ್ಲಿ ಹಾಕಿರಿ. ಇವೆರಡು ಕರೆಂಟ್ ಅಫೇರ್ಸ್ ನೆನ್ಪಿಡ್ಬೇಕು. ಅದೇ ಟೈಪ್ ಏನ್ ಗೊತ್ತ್ರಿ, ಭಾರತದ ಅತಿ ದೊಡ್ಡ ರೀ, ಇಂಡಿಯಾಸ್ ಲಾರ್ಜೆಸ್ಟ್, ಭಾರತದ ಮೊಟ್ಟ ಮೊದಲ ಅತಿ ದೊಡ್ಡ
ಬಯೋಮಾಸ್ ಬಯೋಮಾಸ್ ಸಿ ಎನ್ ಜಿ ಶಕ್ತಿ ಘಟಕ ಎಲ್ಲಿ ಹಾಕಿದ್ರು? ಕ್ಯಾನ್ ಎನಿವನ್ ಸೇ ದಟ್ ಇಂಡಿಯಾಸ್ ಲಾರ್ಜೆಸ್ಟ್ ಬಯೋಮಾಸ್ ಸಿ.ಎನ್.ಜಿ ಪವರ್ ಪ್ಲಾಂಟ್? ಮೊದಲಂತ ಶಬ್ದವಿದ್ರೆ ಜೀವಿಗಳ ತ್ಯಾಜ್ಯ ವಸ್ತುಗಳಿಂದ ತಯಾರಾದ ಮೀಥೇನ್, ದಟ್ ಇಸ್ ಸಿ.ಎನ್.ಜಿ ಶಕ್ತಿ ಘಟಕ ಪುಣೆಯಲ್ಲಿ ಹಾಕಿದ್ರಿ. ಈ ಮೀಥೇನ್ ಅಂತ ಶಬ್ದ ಇದಕ್ಕೆ ಇಲ್ಲಿ 2 ಕರೆಂಟ್ ಅಫೇರ್ಸ್ ಮಾಡಿ. ಹ್ಯಾವ್ ಕವರ್ಡ್ 2 ಕರೆಂಟ್ ಅಫೇರ್ಸ್. ಸಿ ಪ್ಲೀಸ್ ರಿಮೆಂಬರ್, ಪ್ರತಿ ಒಂದು ಕರೆಂಟ್ ಅಫೇರ್ಸ್ SDG ಇದೆ, ದಟ್ ಇಸ್ ಸುಸ್ಥಿರ ಅಭಿವೃದ್ಧಿ ಗುರಿಯ ಆಧಾರದ ಮೇಲೆ ಆಗ್ತಾ ಇದ್ರಿ. ಓಕೆ, ವಿಶ್ವಸಂಸ್ಥೆ ಪ್ಲೀಸ್ ಪ್ರೀವಿಯಸ್ ವಿಡಿಯೋಸ್ ಎಲ್ಲಾನು ಒನ್ ಟೈಮ್ ನಾಳೆ ನೋಡ್ಕೊಡ್ರಿ. ಸೊ ಈ ಟೈಪ್ ನೋಡ್ಕೊಡ್ರಿ. ನಾವು ಮಾಡ್ತಾ ಇರೋದು ಇದು ಕಂಟಿನ್ಯೂ ಪಾರ್ಟ್ ರೀ. ಅದೇ ಟೈಪ್ ನೋಡ್ಕೊಡ್ರಿ. ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಸಿ.ಎನ್.ಜಿ ಪವರ್ ಪ್ಲಾಂಟ್ ಅಂದ್ರೆ ದಟ್ ಇಸ್ ಪುಣೆ ರೀ, ಇಂಡಿಯಾಸ್ ಫಸ್ಟ್ ಬಯೋಮಾಸ್ ಸಿ.ಎನ್.ಜಿ ಪವರ್ ಪ್ಲಾಂಟ್. ಅದೇ ಟೈಪ್ ಅತಿ ದೊಡ್ಡ ಮೀನ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಬಯೋಮಾಸ್ ಸಿ.ಎನ್.ಜಿ ಪವರ್ ಪ್ಲಾಂಟ್ ಎಲ್ಲ ಹಾಕ್ಯಾರಿ. ಕ್ಯಾನ್ ಯು ನೋ, ಬಿಕಾಸ್ ಆಲ್ರೆಡಿ ಮೊನ್ನೆ PC ಎಕ್ಸಾಮ್ ಅಲ್ಲಿ ನೋಡ್ಕೊಡಿ, ತ್ಯಾಜ್ಯದಿಂದ ಶಕ್ತಿ ತೆಗೆಯಲು ಯಾವ ವಿಧಾನ? ಪೈರೋಲಿಸಿಸ್ ಅಂತ ಆಲ್ರೆಡಿ ಆನ್ಸರ್ ಬಂದೈತ್ರಿ. ಈಗ ಮುಂದೆ ನಾಳೆ ಇವು ಬರ್ಬೋದಲ್ಲ, ಅಥವಾ ಇಲ್ಲಿ ಕರೆಂಟ್ ಅಫೇರ್ಸ್ ಬರ್ಬೋದು. ಸಿ ದಿಸ್ ಇಸ್ ಹೌ ವಿ ಆರ್ ಕವರಿಂಗ್ ಫಾರ್ ಅವರ್ ಕ್ರಾಶ್ ಕೋರ್ಸ್. ಐ ಥಿಂಕ್ PSI 540 ಬ್ಯಾಚ್ ನೇರಿದ್ರಿ. ಬೇಕಾದ್ರೆ ನೀವು ನೋಡ್ರಿ ಎಲ್ಲಾ ಸಬ್ಜೆಕ್ಟ್ ನಿ ಎಷ್ಟು ನೀಟಾಗಿ ಕವರ್ ಮಾಡಿರಿ, ಯಾವ್ದು ಕರೆಂಟ್ ಅಫೇರ್ಸ್ ಮಿಸ್ ಆಗಂಗ್ ಕವರ್ ಮಾಡ್ಕೊಟ್ರಿ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಸಿ.ಎನ್.ಜಿ ಘಟಕ ಅಂದ್ರೆ ಪುಣೆ. ಸರ್ ಮೊಟ್ಟ ಮೊದಲ ಅಂತ ಯಾಕೆ ಬರತ್ತೆ? ಪ್ರತಿಯೊಂದು ದೇಶ ಈ ಫೋಕಸ್ ಮಾಡ್ರಿ ಅಂದ್ರೆ ಕೈಗೆಟಕು ಮತ್ತು ಶುದ್ಧ ಇಂಧನ ಕಡೆ ಫೋಕಸ್ ಮಾಡಿ. ಪ್ಲೀಸ್ ಆದಷ್ಟು ನಾಳೆ ಎಲ್ಲಾ ವಿಡಿಯೋಸ್ನು ಸುಮ್ನೆ ಬೇಕಾದ್ರೆ ಗ್ಲಾನ್ಸ್ ಮಾಡ್ಕೊಂಡು ನಿಮ್ಗೆ ಅನ್ಸತ್ರಿ ಕರೆಂಟ್ ಅಫೇರ್ಸ್ ಬೇರೆ ಸೋರ್ಸ್ ಬೇಕಾಗಿಲ್ಲಲ್ಲ, ಇಲ್ದ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೂಲಕನೇ ಯಾವ ತರ ಕರೆಂಟ್ ಅಫೇರ್ಸ್ ಮತ್ತು ಸಬ್ಜೆಕ್ಟ್ ಓದ್ಬೇಕಾಗುತ್ತೆ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಸಿ.ಎನ್.ಜಿ ಶಕ್ತಿ ಘಟಕ ಪುಣೆ ಆದ್ರೆ ಭಾರತದ ಅತಿ ದೊಡ್ಡ ಬಯೋಮಾಸ್ ಸಿ.ಎನ್.ಜಿ ಶಕ್ತಿ ಘಟಕ ಎಲ್ಲ ಕ್ಯಾನ್ ಎನಿವನ್ ಯಾರಾದ್ರೂ ಹೇಳ್ಬೋದಾ? ಕ್ಯಾನ್ ಎನಿವನ್? ಅದಕ್ಕೆ ಕ್ವಶನ್ ಓದ್ಬೇಕಾರ ಕ್ಲಾರಿಟಿ ಇರಿ. ಮೊದಲ ಅಂತ ಬಂದಾಗ ಪುಣೆ ಹಾಕ್ರಿ, ಅತಿ ದೊಡ್ಡ ಅಂತ ಬಂದಾಗ ಎಲ್ಲಿ ಹಾಕಿರಿ? ಕ್ಯಾನ್ ಎನಿವನ್ ಸೇ ದಟ್ ಇಸ್ ಇಂದೋರ್. ಇಂದೋರ್ ಅಂದ್ರೆ ಮಧ್ಯಪ್ರದೇಶ, ನೆನಪಿಟ್ಕೊಡ್ರಿ. ಇಂದೋರ್ ಮಧ್ಯಪ್ರದೇಶ. ಸರ್ ಮಧ್ಯಪ್ರದೇಶದಲ್ಲಿ ಯಾಕಂತ ನೋಡ್ಕೊಡ್ರಿ, ಯಾಕಂದ್ರೆ 2023 ಪ್ರಕಾರ ಇದು ಭಾರತದ ಹಾಗಾದ್ರೆ ಕ್ಯಾನ್ ಎನಿವನ್ ಟೆಕ್ಸ್ಟ್ ದಟ್? ಕ್ಯಾನ್ ಯು ಯಾರಾவது ಮಾಡ್ತೀವಿ? 2023 ಪ್ರಕಾರ ಭಾರತದ ಅತಿ ಸ್ವಚ್ಛವಾದ ಜಿಲ್ಲೆ ಯಾವುದು? ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ. ಕ್ಯಾನ್ ಎನಿವನ್ ಸೇ? ಭಾರತದ ಅತಿ ದೊಡ್ಡ ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ, ಅತಿ ಸ್ವಚ್ಛವಾದ ಜಿಲ್ಲೆ ಯಾವ್ದ್ರಿ? 2023 ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಅಥವಾ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ 2.0 ಭಾರತದ ಸ್ವಚ್ಛವಾದ ಜಿಲ್ಲೆ ಯಾವ್ದ್ರಿ? ನೆನಪಿಟ್ಟುಕೊಡ್ರಿ. ಕ್ವಶನ್ ಅಲ್ಲಿ ಜಿಲ್ಲೆ ಅಂತ ಬಂದರೆ ದಟ್ ಇಸ್ ಸೂರತ್ ರೀ. ಅದೇ ಭಾರತದ ಅತಿ ಸ್ವಚ್ಛವಾದ ಪಟ್ಟಣ ಅಂತ ಬಂದ್ರೆ ಇಂದೋರ್. ಹ್ಯಾವ್ ಅ ಕ್ಲಾರಿಟಿ. ಇಫ್ ದ ಕ್ವಶನ್ ಪೇಪರ್ ಇಸ್ ಆಸ್ಕಿಂಗ್ ವಿಚ್ ಇಸ್ ದ ಇಂಡಿಯಾಸ್ ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ ಮೀನ್ಸ್, ಓಕೆ ಶಿವಶಂಕರ್ ಪ್ಲೀಸ್ ನೆನ್ಪಿಟ್ಕೊಡಿ. ಡಿಸ್ಟ್ರಿಕ್ಟ್ ಅಂತ ಕೇಳಿದ್ರೆ ಗುಜರಾತ್ನ ಸೂರತ್ ಹಾಕ್ರಿ, ಸಿಟಿ ಅಂತ ಕೇಳಿದ್ರೆ ಮಾತ್ರ ಇಂದೋರ್ ಹಾಕ್ರಿ. ಮೀನ್ಸ್ ಆಸ್ ಪರ್ ದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ್ 2.0 ಕ್ಲೀನೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಇಂಡಿಯಾ ಸೂರತ್ ರೀ, ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ದಟ್ ಇಸ್ ಇಂದೋರ್ ಅಂದಾಗ. ಅಂದ್ರೆ ಪ್ರತಿದಿನ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಿ? ತ್ಯಾಜ್ಯವನ್ನು ಕಲೆಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಅಲ್ಲಿ ಸ್ವಚ್ಛ ಐತಿ. ಅದೇ ತ್ಯಾಜ್ಯ ತಗೊಂಬಂದ್ ಏನ್ ಮಾಡತ್ತೆ ನಾವು? ಬಯೋಮಾಸ್ ಸಿ.ಎನ್.ಜಿ ಅದು ಭಾರತದ ಅತಿ ದೊಡ್ಡ ಹಾಕ್ತಾ ಇದ್ವಿ. ಸೊ ಪ್ಲೀಸ್ ರಿಮೆಂಬರ್. ಅದೇ ಟೈಪ್ ನೋಡ್ಕೊಡಿ, ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ಬೋದ್ರಿ ಇದನ್ನ. ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಸಿ.ಎನ್.ಜಿ ಅಂದ್ರೆ ಮೀಥೇನ್ ಆಯ್ತು. ಈಗ ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕವನ್ನು ಎಲ್ಲಿ ಹಾಕ್ಯಾರಿ? ಓಕೆ, ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಶಕ್ತಿ ಘಟಕ ಎಲ್ಲಿ ಹಾಕ್ಯಾರಿ? ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಸಿ.ಎನ್.ಜಿ ಅಂತ ಬಂದ್ರೆ ಮೊದಲ ಅಂತ ಬಂದ್ರ ಪುಣೆ ರೀ, ಅಥವಾ ಅತಿ ದೊಡ್ಡ ಅಂತ ಬಂದ್ರೆ ಇಂದೋರಿ. ಇಂದೋರ್ 2023 ಪ್ರಕಾರ ಸ್ವಚ್ಛವಾದ ಪಟ್ಟಣ, ಜಿಲ್ಲೆ ಅಲ್ಲ ರೀ. ಜಿಲ್ಲೆ ಅಂತ ಬಂದಾಗ ಸೂರತ್ ಹಾಕ್ರಿ. ಹಾಗಾದ್ರೆ ಕ್ಯಾನ್ ಯು ಆನ್ಸರ್ ದಟ್? ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕವನ್ನು ಎಲ್ಲಿ ಹಾಕಲಾಗಿದೆ? ಕ್ಯಾನ್ ಯು ಆನ್ಸರ್ ದಟ್? ಸಿ ದಿಸ್ ಇಸ್ ದ ಹೈಡ್ರೋಜನ್, ಇಲ್ಲಿ ಬಯೋಮಾಸ್ ಐತ್ರಿ. ಹೈಡ್ರೋಜನ್ ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ ಎಲ್ರಿ? ದಟ್ ಇಸ್ ಪ್ಲೀಸ್ ನೆನ್ಪಿಟ್ಕೊಡಿ, ಲ್ಯಾಮ್ಹೇಟ್. ಆ ಊರ ಹೆಸರಿ ಲ್ಯಾಮ್ಹೇಟ್. ಊರ ಹೆಸರಿ LAMHET. ಲ್ಯಾಮ್ಹೇಟ್ ಅನ್ನೋ ಊರು, ಅದು ಮಧ್ಯಪ್ರದೇಶ ರೀ. ನೋಡ್ಕೊಡಿ, ಹೈಡ್ರೋಜನ್ ಯಾವ್ದ್ರ ಹೈಡ್ರೋಜನ್? ಜೀವಿಗಳ ತ್ಯಾಜ್ಯದಿಂದ ಹೈಡ್ರೋಜನ್ ಎಲ್ಲಿ ರೀ? ಲ್ಯಾಮ್ಹೇಟ್ ಅನ್ನೋ ಊರು ಮಧ್ಯಪ್ರದೇಶ. ಇಲ್ಲಿ ಸಿ.ಎನ್.ಜಿ ಅಂತ ಬಂದ್ರೆ ಮಾತ್ರ ಪುಣೆ ಹಾಕ್ರಿ. ಅದೇ ಅತಿ ದೊಡ್ಡ ಬಂದಾಗ ಅವಾಗ ನೀವ್ ಏನ್ ಹಾಕ್ಬೇಕ್ರಿ? ದಟ್ ಇಸ್ ಇಂದೋರ್ ಅಂತ ಹೇಳ್ತಾರೆ. ಅದೇ ಟೈಪ್ ಮತ್ತೆ ಇನ್ನೂ 2 ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗ್ಯಾರಿ.
ಪ್ಲೀಸ್ ಈ ಕರೆಂಟ್ ಅಫೇರ್ಸ್ ನ ನೋಟ್ ಮಾಡ್ಕೊಂತೀರಿ. ಓಕೆ, ಸೊ ನೆಕ್ಸ್ಟ್ ನೋಡ್ಕೊಡಿ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡ್ಕೊಡಿ. ಭಾರತದ ಮೊಟ್ಟ ಮೊದಲ ಹೆಡ್ಡಿಂಗ್ ಅಂದ್ರೂ ಹೆಂಗೋ ಐತಲ್ಲ, ಹೆಡ್ಡಿಂಗ್ ವಿ ಹ್ಯಾವ್ ಹೆಡ್ಡಿಂಗ್ ರೈಟ್. ಸೊ ಭಾರತದ ಮೊಟ್ಟ ಮೊದಲ ಗ್ರೀನ್ ಹೈಡ್ರೋಜನ್ ಪವರ್ ಪ್ಲಾಂಟ್ ಅಂದ್ರೆ ಶಕ್ತಿ ಘಟಕ ರೀ. ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಘಟಕ ಎಲ್ಲಿ ಹಾಕ್ಯಾರಿ? ಭಾರತದ ಮೊಟ್ಟ ಮೊದಲ ಹಸಿರು ಶಕ್ತಿ ಘಟಕ ದಟ್ ಇಸ್ ಗುವಾಹಟಿ, ದಟ್ ಇಸ್ ಗುವಾಹಟಿ, ಅಸ್ಸಾಂ ರೀ. ಕ್ವಶನ್ ಓದ್ಬೇಕಾದ್ರೆ ಕ್ಲಾರಿಟಿ ಇರ್ರಿ. ಹಸಿರು ಹೈಡ್ರೋಜನ್ ಅಂತ ಬಂದಾಗ ಅದು ಭಾರತದಲ್ಲಿರುವ ಅಸ್ಸಾಂ ರಾಜ್ಯದಲ್ಲಿರುವ ಗುವಾಹಟಿ. ಅದೇ ಟೈಪ್ ನಿಮ್ಗೆ ಬರ್ಬೋದ್ರಿ. ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಬಸ್ ಅನ್ನು ಯಾವ ಕಂಪ್ನಿ ಲಾಂಚ್ ಮಾಡಿದ್ರಿ? ಯಾವ ಕಂಪ್ನಿ ಅಂತ ಬರ್ಬೋದ್ರಿ? ಬಿಕಾಸ್ ಲೊಕೇಶನ್ 3 ಲೊಕೇಶನ್ ಅಲ್ಲಿ ಒಂದೇ ಟೈಮ್ ಅಲ್ಲಿ 3 ಲೊಕೇಶನ್ ಬಿಟ್ಟಿರಲ್ಲ. ದಾಟ್ಸ್ ವೈ ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಘಟಕವನ್ನು ಗುವಾಹಟಿ ಅಸ್ಸಾಂ ಅಲ್ಲಿ ಹಾಕಲಾದರೆ, ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಬಸ್ಗಳನ್ನು ಚಾಲನೆಯನ್ನು ದೆಹಲಿ, ಮುಂಬೈ ಮತ್ತು ಚೆನ್ನೈ ಪಟ್ಟಣದಲ್ಲಿ ಯಾವ ಕಂಪ್ನಿ ಲಾಂಚ್ ಮಾಡಿದ್ರಿ? ಯಾವ ಕಂಪ್ನಿ? ದಟ್ ಇಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ನೆನಪಿಟ್ಟುಕೊಡ್ರಿ, ಯಾಕಂದ್ರೆ ಒಂದೇ ಟೈಮಲ್ಲಿ 3 ಜಾಗದಲ್ಲಿ ಲಾಂಚ್ ಮಾಡಿರೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಬಸ್ಗಳನ್ನು ಅಂದ್ರೆ ಹಸಿರು ಹೈಡ್ರೋಜನ್ ಇಂಧನವಾಗಿ ಬಳಕೆ ಮಾಡಿಕೊಂಡು ಬಸ್ಗಳನ್ನು ಯಾವ ಕಂಪ್ನಿ ಉಡಾವಣೆ ಮಾಡಿತಂದಾಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ರೀ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದೇ ಟೈಪ್ ಬರ್ಬೋದಲ್ಲ, ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಸಂಗ್ರಹಣ ಘಟಕ ರೀ. ಕ್ವಶನ್ ಯಾವ ತರ ಟ್ವಿಸ್ಟ್ ಆಗ್ಬೋದು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಬರ್ಬೋದ್ರಿ. ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಘಟಕ ಗುವಾಹಟಿ ಅಸ್ಸಾಂ ಆದ್ರೆ. ಯಾಕಂದ್ರೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇನ್ರಿ ವೇಸ್ಟ್ ಟು ಎನರ್ಜಿ. ಅದೇ ಯಾಕೆ ಮಾಡ್ತಾರ್ರಿ? SDG ಗೋಲ್ ಇದೆ ಇಲ್ಲಿ, SDG ಗೋಲ್ ಅಂತ ಹೇಳ್ತಾರೆ. ಸೊ ಅದೇ ಟೈಪ್ ನೋಡ್ಕೊಂಡು ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಇಂಧನವಾಗಿ ಬಳಕೆ ಮಾಡಿಕೊಂಡು ಬಸ್ಗಳನ್ನು ಉಡಾವಣೆ ಮಾಡಿದ್ದು ಲಾಂಚ್ ಮಾಡಿದ್ರಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನೋ ಕಂಪ್ನಿ. ಅದೇ ಟೈಪ್ ಭಾರತದಲ್ಲಿ ಹಸಿರು ಹೈಡ್ರೋಜನ್ ಇಲ್ಲಿ ತಯಾರು ಮಾಡತ್ತಲ್ಲ, ಎಲ್ಲೇ ಗುವಾಹಟಿಲಿ ತಯಾರು ಮಾಡ್ತಾರೆ. ಬಟ್ ಅದು ಸ್ಟೋರ್ ಮಾಡ್ಬೇಕಲ್ರಿ. ಮೀನ್ಸ್ ಇಂಡಿಯಾಸ್ ಫಸ್ಟ್ ಎವರ್ ಗ್ರೀನ್ ಹೈಡ್ರೋಜನ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಎಲ್ಲಿ ಹಾಕಿದ್ದಾರೆ? ಕ್ಯಾನ್ ಎನಿವನ್ ಸರ್? ಎಲ್ಲರೂ ಓದಿರ್ತೀರಿ ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಘಟಕವನ್ನು ಅಸ್ಸಾಂದಲ್ಲಿ ಹಾಕ್ಯಾರ. ಬಟ್ ಅಲ್ಲಿ ತಯಾರಾದ ಶಕ್ತಿಯನ್ನು ನಾವೆಲ್ಲರೂ ಸ್ಟೋರ್ ಮಾಡಿಡ್ಬೇಕ್ರಿ. ಭಾರತದ ಮೊಟ್ಟ ಮೊದಲ ಹಸಿರು ಹೈಡ್ರೋಜನ್ ಶಕ್ತಿ ಸಂಗ್ರಹಣೆ ಘಟಕವನ್ನು ಎಲ್ಲಿ ಹಾಕಿದ್ದಾರೆ? ದಟ್ ಇಸ್ ಸಿಂಹಾದ್ರಿ, ಆಂಧ್ರ ಪ್ರದೇಶ್. ನೆನಪಿಟ್ಟುಕೊಡ್ರಿ, ಸಿಂಹಾದ್ರಿ, ಆಂಧ್ರ ಪ್ರದೇಶ್. ಓಕೆ, ನೀವು ಬೇಕಾದ್ರೆ ಪ್ರೀವಿಯಸ್ ವಿಡಿಯೋ ಬೇಕಾದ್ರೆ ನೋಡ್ಕೊಡ್ರಿ. ನಿಮ್ಗೆ ಅನಿಸ್ತಲ್ರಿ ಇಷ್ಟೆಲ್ಲಾ ಕರೆಂಟ್ ಅಫೇರ್ಸ್ ಒಂದು ವಿಷಯಕ್ಕೆ ಲಿಂಕ್ ಅದು ಅಂದಾಗ ಈಸಿ ಟು ರಿಮೆಂಬರ್. ಎಷ್ಟು ಜನ ಏನ್ ಮಾಡ್ತೀವಿ ಗೊತ್ತಾ? ಎಷ್ಟು ಜನ ಏನ್ ಮಾಡ್ತೀವಿ ಅಂದಾಗ ಬಾಯಟ್ ಹೊಡೆಯಕ್ ಹೋಗ್ತೀವಿ. ಆದ್ರೆ ಬಾಯಟ್ ಹೊಡಿಬೇಡ್ರಿ, ಎಲ್ಲವೂ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಆಗಿದ್ದು. ಆ ಕರೆಂಟ್ ಅಫೇರ್ಸ್ ಯಾವ ಕರೆಂಟ್ ಅಫೇರ್ಸ್? ದಟ್ ಇಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಆಲ್ರೆಡಿ ನೀವು ಒಂದು ಡೆಮೋ ನೋಡ್ರಿ. ಆ ಒಂದು ಪಾಯಿಂಟ್ ವಿಶ್ವಸಂಸ್ಥೆ ಅಂತ ಬಂದಾಗ ನಾ ಎಷ್ಟೆಲ್ಲಾ ಪಾಯಿಂಟ್ಸ್ ಹಿಡ್ಕೊಂಡಿದ್ದೀನಿ. ಪ್ಲಸ್ ಎಕ್ಸಾಂಪಲ್ ನಿನ್ನೆ ಆಗಿರುವ ಬೇಕಾದ್ರೆ ನೋಡ್ರಿ, ನಿನ್ನೆ ಆಗಿರುವ ಎಕ್ಸಾಮ್ಸ್ ಯುವಿಕಾ ಪ್ರೋಗ್ರಾಮ್ ಅಂತ ಐತ್ರಿ. ಅದನ್ನ ಸುಸ್ಥಿರ ಅಭಿವೃದ್ಧಿ ಗುರಿ 4ರಲ್ಲಿ ಕವರ್ ಮಾಡಿದಿರಿ. ಇಸ್ರೋದ ಯುವಿಕಾ ಕಾರ್ಯಕ್ರಮದೊಂದಿಗೆ ಸ್ಟೆಮ್ ಅನ್ನೋ 4 ವಿಷಯಗಳನ್ನು 9ರಿಂದ 12ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾರಂತೆ. ಸ್ಟೆಮ್ ಅಂತ ಹೇಳಿದೇನ್ರಿ ನಾ SDG ಗೋಲ್ 4ರಲ್ಲಿ ಗುಣಮಟ್ಟ ಶಿಕ್ಷಣದಲ್ಲಿ ಹೇಳ್ತಾನೆ. ಸೊ ಹೀಗೆ ನೋಡ್ಕೊಡಿ ಇವತ್ತಿನ ಸೆಷನ್ ಅಂದ್ರೆ ಆಕ್ಚುಲಿ ನೋಡಿ 7ನೇ ಗುರಿನ ನಾನು ಆಲ್ಮೋಸ್ಟ್ 2.5 ತಾಸು ಮಾಡೇನಿ. ಬಿಕಾಸ್ ಇಂಪಾರ್ಟೆಂಟ್ ಅಂದ್ರೆ 2 ಅಲ್ಲ 3 ತಾಸು ಆದ್ರೂ ಕೂಡ ಅದು ವೇಸ್ಟ್ ಅಲ್ಲ ರೀ. ಸೊ ದಾಟ್ಸ್ ವೈ ವಿಶ್ವಸಂಸ್ಥೆ ಏನ್ ಗೊತ್ತ್ರಿ, ಪ್ರತಿಯೊಂದು ದೇಶ ಕೈಗೆಟಕೋ ಮತ್ತು ಶುದ್ಧ ಇಂಧನ ಕಡೆ ಫೋಕಸ್ ಮಾಡ್ರಿ. ಆ ಶುದ್ಧನಿಂದ ಮಾಡ್ಬೇಕಂದ್ರೆ ಏನ್ ಗೊತ್ತ್ರಿ, ಒಂದು ಪಾಯಿಂಟ್ ಐ ಥಿಂಕ್ ನಾವು ಲಾಸ್ಟ್ ಕ್ಲಾಸ್ ಹೆಂಗ್ ಮಾಡಿ ಗೊತ್ತ್ರಿ, ಸೋಲಾರ್ ಎನರ್ಜಿ ಸಪರೇಟ್ ಮಾಡಿವ್ರಿ, ಲಿಥಿಯಂ ಸಪರೇಟ್ ಮಾಡಿವ್ರಿ, ನೆಕ್ಸ್ಟ್ ಅಣು ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ ಸಪರೇಟ್ ಮಾಡಿವ್ರಿ. ಪ್ಲೀಸ್ ಪ್ರೀವಿಯಸ್ ವಿಡಿಯೋಸ್ ನ 1 by 1 ನೋಡ್ಕೊಡಿ. ಚೈನ್ ತಪ್ಪಿಸ್ಕೋಬೇಡ್ರಿ. 1ರಿಂದ ಚೆನ್ನಾಗಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ.
ಯಾಕಂದ್ರ ಆರೋಗ್ಯ ಅಂತ ಬಂದ ನಾನು ರೋಗಗಳನ್ನ ಹೆಂಗ್ ಓದ್ಬೇಕಂತ ಲಿಂಕ್ ಕೊಟ್ಟೇನಿ ಮತ್ತೆ ಹಿಂಟ್ ಕೊಟ್ಟೇನಿ ಅದೇ ಟೈಪ್ ನಿಮ್ಗ ಕೋವಿಡ್-19 ರಿಲೇಟೆಡ್ ಫ್ರೀ ವಿಡಿಯೋಸ್ ಆಲ್ರೆಡಿ ಮಾಡಿದೇವ್ರಿ. ಕೋವಿಡ್-19 ರಿಲೇಟೆಡ್ ಯೂಟ್ಯೂಬ್ ಫ್ರೀ ವಿಡಿಯೋಸ್ ಅಲ್ಲಿ 2 ವಿಡಿಯೋ ಮಾಡಿಕೊಟ್ಟಿದ್ದೀನಿ ನಾನು. ಕೋವಿಡ್-19 ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ 2 ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಪ್ಲೀಸ್ ಅವನ್ನ ನೋಡ್ಕೊಡ್ರಿ. ಆ ಶಾರ್ಟ್ 2 ಅಥವಾ 3 ಕ್ವಶನ್ ಬರ್ತಾವ್ರಿ. ಇಲ್ಲ ಅಂತಂದ್ರ ನಿಮ್ಗೆ ಆಮೇಲೆ ನೋಡ್ರಿ ಕ್ಲಾಸ್ ಮುಗಿದ್ಮೇಲೆ ಆ ಕೋವಿಡ್-19 ಯೂಟ್ಯೂಬ್ ಲಿಂಕ್ ನ ನಿಮ್ಗೆ 2 ಲಿಂಕ್ ಕೊಡ್ತೇನೆ. ಕೋವಿಡ್-19 ನೋಡ್ರಿ. ಆ ಕೋವಿಡ್-19 ಎಲ್ಲಿ ಜಾಯಿನ್ ಮಾಡ್ಬೇಕು ನೀವು? STG ಗೋಲ್ 3ನೇ ಪಾಯಿಂಟ್ ಸೇರಿಸ್ಕೊಡ್ರಿ. STG ಗೋಲ್ 3ನೇ ಪಾಯಿಂಟ್ ಗೆ ಕೋವಿಡ್-19 ನ ಆಡ್ ಮಾಡ್ಬೋದ್ರಿ. ಯೂಟ್ಯೂಬ್ ಕ್ಲಾಸ್ ಮಾಡ್ಕೊಟ್ಟಿನ್ರಿ ಕೋವಿಡ್-19 ರೀ. 2 ವಿಡಿಯೋದವ್ರಿ ಬಹಳ ಬರ್ತದ್ರಿ. 2020ರಿಂದ ಹೇಗೆ ಕ್ವಶನ್ಸ್ ಬದಲಾಗ್ತಾವ ಅಂತ ಹೇಳಿ ಆ ಒಂದು ಟಾಪಿಕ್ ತಗೊಂಡ್ರಿ. ಸೊ ಹೀಗಾಗಿ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದೇನು ಗೊತ್ತ್ರಿ? ದಟ್ ಇಸ್ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು 7 ಗುರಿಗಳ್ರಿ. ಸೊ ಈಗೇನ ಗೊತ್ತ್ರಿ? ಮೊದ್ಲಿಗೆ ಏನಂದ್ರಿ? ಬಡತನ ಕಡೆ ಫೋಕಸ್ ಮಾಡ್ರಿಪ್ಪ. ಆಮೇಲೆ ಹಸುವಿನ ಕಡೆ ಫೋಕಸ್ ಮಾಡ್ಕೊಡ್ರಿ. ಆರೋಗ್ಯದ ಕಡೆ ಫೋಕಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಗುಣಮಟ್ಟ ಶಿಕ್ಷಣ ಕಡೆ ಫೋಕಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏನ್ ಗೊತ್ತ್ರಿ? ನೆಕ್ಸ್ಟ್ ಏನ್ ಮಾಡ್ರಿ ಗೊತ್ತ್ರಿ? ಲಿಂಗ ಸಮಾನತೆ ಕಡೆ ಫೋಕಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಶುದ್ಧ ನೀರು ಮತ್ತು ನೈರ್ಮಲ್ಯದ ಕಡೆ ಫೋಕಸ್ ಮಾಡಿ. ನೆಕ್ಸ್ಟ್ 7ನೇದೇನು ಗೊತ್ತ್ರಿ? ಪ್ರತಿಯೊಂದು ದೇಶವು ಆದಷ್ಟು ಕೈಗೆಟಕುವ ಮತ್ತು ಶುದ್ಧ ಇಂಧನ ಕಡೆ ಫೋಕಸ್ ಮಾಡ್ರಿ ಅಂತ ಹೇಳ್ತಾರ. ಸೊ ಇಲ್ಲಿ ತನಕ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವ್ದು ಮಿಸ್ ಆಗಿಲ್ಲರಿ. ಮತ್ತ ನಾನು ಲಿಂಕ್ ಕೊಟ್ಟಿದ್ದೀನಿ ಹೇಗೆ ಕರೆಂಟ್ ಅಫೇರ್ಸ್ ಆಗ್ತದೆ. ಸೊ ಹೀಗಾಗಿ ಇವತ್ತಿಂದ ನಾವು ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ದಟ್ ಇಸ್ SDG 8 ರೀ. ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಇದು ಕೂಡ ಇಂಪಾರ್ಟೆಂಟ್ ರೀ. ಇಂಪಾರ್ಟೆಂಟ್. ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡಿ, ಇತ್ತೀಚೆಗೆ ಭಾರತ ಸರ್ಕಾರ ಅತಿ ಹೆಚ್ಚು ಪ್ರವಾಸೋದ್ಯಮ ಕಡೆ ಮಾಡ್ತಾ ಇದ್ರಿ. ಅತಿ ಹೆಚ್ಚು ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಗುರುತನ್ನು ಪಡ್ಲಿಕ್ಕೆ ಟ್ರೈ ಮಾಡತ್ರಿ. ಲೈಕ್ ಯುನೆಸ್ಕೋ ಲಿಸ್ಟ್ ಆಗಿರ್ಬೋದ್ರಿ, ಬ್ಲೂ ಫ್ಲಾಗ್ಸ್ ಅಂತ ಹೇಳತ್ರಿ. ಯಾಕೆಂದರೆ ನೋಡ್ರಿ, ಪ್ರವಾಸೋದ್ಯಮ ಅನ್ನುವುದು ಒಂದು ಸೂಕ್ಷ್ಮ ಕೆಲಸ ರೀ. ಪ್ರವಾಸೋದ್ಯಮ ಯಾವಾಗಲೂ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತ ಮೀನ್ಸ್ ದ ಟೂರಿಸಂ ಆಲ್ವೇಸ್ ಇನ್ಕ್ರೀಸ್ ದ ಲೋಕಲ್ ಎಂಪ್ಲಾಯ್ಮೆಂಟ್ ರೀ. ಇತ್ತೀಚಿನ ಇವಾಗಲೇ ಯಾಕೆ ಮಾಡತ್ತ ಗೊತ್ತ್ರಿ? ರೊಕ್ಕಿದ್ದವನ ಕಡೆ ಹೆಂಗಾರ ಮಾಡಿ ದುಡ್ಡು ಕಿತ್ಕೊಂಡ್ ಬರ್ಬೇಕ್ರಿ. ಪ್ಲೀಸ್ ರಿಮೆಂಬರ್ಸ್, 8ನೇ ಗೋಲಿಂದ ನಿಮ್ಗ 16ನೇ ಗೋಲ್ ತನೂ ಆಲ್ಮೋಸ್ಟ್ ಸ್ಟಾಟಿಕ್ ಜೊತೆಗೆ ಕರೆಂಟ್ ಅಫೇರ್ಸ್ ಮತ್ತೆ ಯಾಕೆ ಅದರ ಮೇಲಿನ ಕರೆಂಟ್ ಅಫೇರ್ಸ್ ಆಗ್ತಾ ಇದೆ, ಅವನು ಹೇಗೆ ನೆನ್ಪಿಟ್ಕೋಬೇಕಂತ ಡೆಫಿನೆಟ್ಲಿ ನಾ ಡಿಸ್ಕಷನ್ ಮಾಡ್ತೇನೆ. ಪ್ಲೀಸ್ ಸ್ಟೇ ವಿತ್ ಮೀ. ಸಿ, ಇತ್ತೀಚೆಗೆ ಭಾರತ ಸರ್ಕಾರ ಪ್ರವಾಸೋದ್ಯಮ ಕಡೆನೇ ಯಾಕೆ ಫೋಕಸ್ ಮಾಡತ್ತದ ಅಂದಾಗ ಏನ್ ಹೇಳ್ತದ ಗೊತ್ತ್ರಿ? ವಿಶ್ವಸಂಸ್ಥೆ ಅತಿ ಹೆಚ್ಚು ಭೂಮಿ ಯಾಕೆ ನಾಶ ಆಗ್ತದೆ ಅಂದಾಗ ರೊಕ್ಕಿದ್ದವನ್ ಕಡೆ ಸರ್ಕಾರ ಹೋಗ್ತದೆ. ರೊಕ್ಕಿದ್ದವ್ ಹೇಳ್ತ್ರಿ, ಪ್ಲೀಸ್ ಸ್ವಲ್ಪ ರೊಕ್ಕ ಕೊಡು ಅಂದ್ರೆ ವಸ್ತುನ ಖರೀದಿ ಮಾಡ್ಕೊಂಡು ತೆರಿಗೆ ಕಟ್ಟಂದಾಗ ದುಡ್ಡಿದ್ದವೇನ ಹೇಳ್ತಾನೆ ಗೊತ್ತ್ರಿ? ಓಕೆ ಸರ್, PM ಲಕ್ಷದೇವ್ ಬರ್ತೇನ್ರಿ, ಶಿವಕುಮಾರ್ ಬರ್ತೇನೆ, ಅದಕ್ಕೆ ಬರ್ತೇನ್ರಿ. ಓಕೆ, ಅದಕ್ಕೆ ಬರ್ತೇನೆ. ನಿಮ್ ಜಾರ್ಜಿಯಾ ಮೆಲೋನಿ ಅವ್ರದ್ದು ಹೇಳ್ಬೇಕ್ರಿ. ಬರ್ತೇನೆ, ವೇಟ್ ಮಾಡ್ರಿ. ಸಿ ವಿಶ್ವಸಂಸ್ಥೆ ಏನ್ ಗೊತ್ತ್ರಿ? ಅತಿ ಹೆಚ್ಚು ಭೂಮಿ ಅಂದ್ರೆ ಪರಿಸರ ನಾಶ ಆಗ್ತಾ ಇರೋದೇನ್ ಗೊತ್ತ್ರಿ? ಸರ್ಕಾರಕ್ಕೆ ಹಣ ಬೇಕಾಯ್ತ್ರಿ. ಓಕೆ, ಪ್ಲೀಸ್ ಟೆಲ್ ಅಬೌಟ್ ಪ್ಲೇಸ್ ಆಫ್ ಗ್ರೀನ್ ಹೈಡ್ರೋಜನ್ ಬಸ್ಸಸ್ ರೀ. ಗ್ರೀನ್ ಹೈಡ್ರೋಜನ್ ಬಸ್ಸಸ್ ನೋಡ್ಕೊಡಿ. ದೆಹಲಿ, ಮುಂಬೈ ಮತ್ತು ಚೆನ್ನೈ 3 ಸಿಟಿ ಒಳಗೆ ಮಾಡಿದ್ರು. ಅದಕ್ಕೆ 3 ಸಿಟಿ ಒಳಗೆ ಅಟ್ ಎ ಟೈಮ್ ಮಾಡಿರೋದ್ರಿಂದ ನಿಮಗೆ ಎಲ್ಲಿ ಲಾಂಚ್ ಮಾಡ್ರಿ ಅಂತ ಕೇಳಲ್ಲ, ಕಂಪ್ನಿ ಹೆಸರು ಕೇಳ್ತಾನೆ. ದೆಹಲಿ, ಮುಂಬೈ, ಚೆನ್ನೈ 3 ಪ್ಲೇಸ್ನಾಗ ಅಟ್ ಎ ಟೈಮ್ ಮಾಡಿದ್ರಿ. ಅದಕ್ಕೆ ನನಗೆ ಅನ್ಸಿಮಟ್ಟಿಗೆ ಕಂಪ್ನಿ ಹೆಸರು ಕೇಳ್ತಾನೆ. ಯಾಕೆ 3 ಜಾಗದಾಗ ಒಮ್ಮೆ ಮಾಡಿದ್ರಲ್ಲ ಶಿವರಾಜ್? ದೆಹಲಿ, ಮುಂಬೈ, ಚೆನ್ನೈ. ಅದಕ್ಕೆ ಮೋಸ್ಟ್ಲಿ ಕಂಪ್ನಿ ಹೆಸರು ಕೇಳ್ತಾನೆ. ಇಲ್ಲಿ ನೋಡ್ರಿ, ಭಾರತಕ್ಕೆ ಏನ್ ಹೇಳ್ತಾನವ? ಒಬ್ಬ ರೊಕ್ಕಿದ್ದವಂಗ ಭಾರತ ಸರ್ಕಾರಗಳು ಬಂದ್ ಕೇಳ, ಪ್ಲೀಸ್ ಸ್ವಲ್ಪ ಹಣ ಕೊಡಪ್ಪ ಅಂತೇಳಿ. ಬಟ್ ದುಡ್ಡಿದ್ದವ ಏನ್ ಹೇಳ್ತಾನ ಗೊತ್ತ? ದುಡ್ಡಿದ್ದವ ಏನ್ ಹೇಳ್ತಾನ? ಇಲ್ಲ, ನನಗ ಡೈಮಂಡ್ ಬೇಕು, ಗೋಲ್ಡ್ ಬೇಕು, ಬಂಗಾರ ಬೇಕು, ಬೇರೆ ವ್ಯಕ್ತಿ ಕಡೆಗೆ ಇರಲಾರ್ದು ಬೇಕು. ಅವ ಭಾರತ ಸರ್ಕಾರ ಹೇಗಾರ ದುಡ್ಡು ಬೇಕಲ್ಲ, ಆ ವ್ಯಕ್ತಿ ಡೈಮಂಡ್ ಕೇಳತ್ತಾರ ಅಂತೇಳಿ ಅರಣ್ಯವನ್ನು ಕಡಿದು ಭೂಮಿಯನ್ನಾಗದು ಡೈಮಂಡ್ ತಗೊಂಬಂದು ಅವ್ನ್ ಕೊಡದತಿ. ಅವಾಗ ಇವ ರೊಕ್ಕ ಕೊಡ್ತಾನ. ಅದರಿಂದ ಸರ್ಕಾರ ಯೋಜನೆಗಳು ಮಾಡ್ತು. ಆದರೆ ಇಲ್ಲಿ ನಾಶ ಆಗಿದ್ದೇನು ಗೊತ್ತ್ರಿ? ಪರಿಸರ ಮತ್ತು ಅದರಿಂದ ಜನ ಮತ್ತು ಜೀವಿಗಳ ನಾಶ ಅಲ್ರಿ. ಅದ್ರ ಬದ್ಲಿ ರೊಕ್ಕಿದ್ದವನ್ನ ಮೈಂಡ್ ಸೆಟ್ ಚೇಂಜ್ ಮಾಡಿಬಿಟ್ರೆ ಮುಗಿತಲ್ಲ. ಅವಂಗ ಏನ್ ಹೇಳ ಗೊತ್ತ್ರಿ? ನೀ ಡೈಮಂಡ್ ಬದ್ಲಿಗೆ ಏನ್ ಮಾಡು? ಪರಿಸರದ ಕಡೆ ಪ್ರವಾಸ ಬಾ. ಬಟ್ ಅವ್ನ ಪರಿಸರ ಕಡೆ ಪ್ರವಾಸ ಬರ್ಬೇಕಂತ ನಮ್ಮ ಕಡೆ ಏನಾರು ಪೆಕ್ಯುಲರ್ ಕ್ಯಾರೆಕ್ಟರ್ ಇರ್ಬೇಕಲ್ರಿ. ಅದಕ್ಕೆಲ್ರಿ ಭಾರತ ಸರ್ಕಾರ ಒಂದೇ ಭಾರತ್ ಎಕ್ಸ್ಪ್ರೆಸ್ ಆಗ್ತರಿ. ಈಗ ನೋಡ್ರಿ, ರಾಮ ಮಂದಿರದಿಂದ ಎಷ್ಟು ನಾವು ರೆವೆನ್ಯೂ ಜನರೇಟ್ ಮಾಡ್ಬೋದ್ರಿ. ಅಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡ್ಬೋದ್ರಿ. ಎಲ್ಲಾ ಕಡೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಹಾಕಾಕತ್ತಾರ, ರೈಲುಗಳು ಮಾಡತ್ತಾರ, ಹೆದ್ದಾರಿಗಳನ್ನ ಅಗಲ ಮಾಡತ್ತಾರ. ಯಾಕಂದ್ರೆ ವಿಶ್ವಸಂಸ್ಥೆ ಪ್ರತಿ ದೇಶಗಳಿಗೆ ಏನಾಯ್ತು ಗೊತ್ತ್ರಿ? 8ನೇ ಗುರಿಗಳಲ್ಲಿ ಪ್ರತಿಯೊಂದು ದೇಶಗಳು ನೋಡ್ಕೊಡ್ರಿ, ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಕಡೆ ಫೋಕಸ್ ಮಾಡ್ರಿ ಅಂತ ಹೇಳೈತ್ರಿ. ಅಂದ್ರೆ ಬೆಳವಣಿಗೆ ರೀ. ಪ್ರತಿ ಒಂದು ದೇಶಕ್ಕೆ ಏನ್ ಹೇಳ್ತಿ ಗೊತ್ತ್ರಿ? ಪ್ಲೀಸ್ ಗೋ ಫಾರ್ ಡೀಸೆಂಟ್ ವರ್ಕ್ ಅಂಡ್
ಎಕನಾಮಿಕ್ ಗ್ರೋತ್ ರೀ. ಎಕನಾಮಿಕ್ ಗ್ರೋತ್ ಅಂದ್ರೆ ಪ್ರತಿಯೊಂದು ದೇಶಗಳು ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಫೋಕಸ್ ಮಾಡ್ಯಾರ. ಅಂದ್ರೆ ಹೆಂಗ್ ಗೊತ್ತ್ರಿ, ಇದ್ದವನ ಕಡೆ ಹೇಗಾರು ದುಡ್ಡು ತಗೋಬೇಕಂದ್ರ ಅವನಿಗೆ ಸೇವೆ ಕೊಡ್ಬೇಕಂತ ಹೇಳ್ತಾರ. ಆ ಸೇವೆಯನ್ನು ಏನ್ ಮಾಡಿ ನೀವು ಸೂಕ್ಷ್ಮ ಕೆಲಸದ ಮುಖಾಂತರ ಸೇವೆಯನ್ನು ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆಲ್ರಿ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಗುರುತುಗಳನ್ನು ಅತಿ ಹೆಚ್ಚು ಪಡೆಯಲು ಟ್ರೈ ಮಾಡಾತತ್ರಿ. ಅಂತಾರಾಷ್ಟ್ರೀಯ ಗುರುತುಗಳನ್ನ ಅತಿ ಹೆಚ್ಚು ಫೋಕಸ್ ಮಾಡಾತ್ರಿ. ಯಾಕಂದ್ರ ಒಬ್ಬ ವಿದೇಶಿಗ ಭಾರತಕ್ಕೆ ಬರಬೇಕಾದ್ರೆ ಅವ ಏನ್ ಹೇಳ್ತಾನ, ನನಗೊಂದು ಸ್ಟ್ಯಾಂಡರ್ಡೈಸ್ ಬೇಕಪ್ಪ, ಬೇರೆ ಎಲ್ಲಿ ಇರ್ಲಾರ್ದ ನಿಮ್ಮ ದೇಶದಲ್ಲಿ ಇದ್ದರೆ ಮಾತ್ರ ನಾ ಬರ್ತೇನೆ ಅಂದಾಗ ಅದಕ್ಕೆ ಭಾರತ ಸರ್ಕಾರ ಗೊತ್ತ್ರಿ, ವಿಶ್ವದಲ್ಲಿ ಐ ಥಿಂಕ್ ಲಾಸ್ಟ್ ಕ್ಲಾಸ್ ಹೇಳಿ ನೆನಪಿದೆ ಅನ್ಕೊಂತಾನೆ, ಯುನೆಸ್ಕೋ ಅಂತ ಹೇಳಿದ್ನಲ್ರಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಟ್ರಿ. ಯುನೆಸ್ಕೋ ಏನ್ ಮಾಡ್ತ ಗೊತ್ತ್ರಿ, ಯುನೆಸ್ಕೋ ಅಂತ ನೀವು ಓದಿರ್ತೀರಿ. ಯುನೆಸ್ಕೋ ಅಂದಾಗ ಯುನೆಸ್ಕೋ ನೋಡ್ಕೊಡ್ರಿ, ಯುನೆಸ್ಕೋ ಪ್ಲೀಸ್ ರಿಮೆಂಬರ್ ದಿಸ್. ಯುನೆಸ್ಕೋ ಪ್ರಪಂಚದಲ್ಲಿರುವ ಯಾವುದಾದ್ರೂ ಒಂದು, ಅದು ಪರಿಸರವೇ ಇರಬಹುದು ಅಥವಾ ಮನುಷ್ಯನ ಲಕ್ಷಣಗಳಿರ್ಬೋದು, ಮನುಷ್ಯನ ವಾಸ್ತುಶಿಲ್ಪ ಇರ್ಬೋದು ಅಥವಾ ಭಾಷೆ ಇರ್ಬೋದು ಮತ್ತು ಒಂದು ಕಲೆ ಇರ್ಬೋದು, ಆ ಅಂತವುದರಲ್ಲಿ ಏನಾದ್ರೂ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳು ಕಂಡು ಬಂದರೆ ವಿಶ್ವಸಂಸ್ಥೆ ನೋಡ್ಕೊಳ್ಳಿ. ಯುನೆಸ್ಕೋ ಬ್ರೇಕ್ ಮಾಡಿದ್ರೆ ನಮ್ಗೆ ಅದ ಸಿಗ್ತದೆ. ಯುನೆಸ್ಕೋ ಬ್ರೇಕ್ ಮಾಡಿದ್ರೆ ಏನ್ ಸಿಗ್ತದ್ರಿ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ ಇದಕ್ಕೆ ಶಾಂತಿ ಮತ್ತು ಮುಂದಿನ ಪೀಳಿಗೆ ಉಳಿಸ್ಕೊಂಡೋಗಂದ. ಯುನೆಸ್ಕೋ ಏನ್ ಮಾಡ್ತದ್ರಿ, ಈ 3 ವಿಶೇಷ ಲಕ್ಷಣವಿರುವ ತಾಣಗಳಿಗೆ, ನೈಸರ್ಗಿಕತೆ, ಭಾಷೆಗಳಿಗೆ ಮತ್ತು ಆಚರಣೆಗಳಿಗೆ ಒಂದು ಕೊಡ್ತಾರೆ ಡೆಸ್ಟಿನೇಷನ್ ಯುನೆಸ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಅಂತಾರೆ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಅದನ್ನ ಬ್ರೇಕ್ ಮಾಡಿದ ನಿಮ್ಗ ವಿಶ್ವಸಂಸ್ಥೆನ ಸಿಗ್ತೈತಿ. ವಿಶ್ವಸಂಸ್ಥೆ ಯಾವ್ದನ್ನ ಕಾಪಾಡ್ತೈತ್ರಿ, ಯಾವ್ದಾದ್ರಲ್ಲಿ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಕಲ್ಚರ್ ಭಾವನೆಗಳಿಂದ. ಸೊ ಹೀಗಾಗಿ ಭಾರತ ಸರ್ಕಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಏನ್ ಮಾಡತ್ತೆ ಗೊತ್ತ್ರಿ, ಪ್ರವಾಸೋದ್ಯಮ ಹೆಚ್ಚಾಗ್ತದ್ರಿ. ಪ್ರವಾಸೋದ್ಯಮ ರೀ ಮೀನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಆಲ್ಸೋ ಫೋಕಸಿಂಗ್ ಆನ್ ಟೂರಿಸಂ ರೀ. ಅದಕ್ಕೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಬರ್ತಾ ಇತ್ತು. ಯಾಕೆ ಇತ್ತೀಚೆಗೆ ಭಾರತ ಸರ್ಕಾರ ಅತಿ ಹೆಚ್ಚು ಮಾಡತ್ತದ್ರಿ, ಯಾಕಂದ್ರೆ ಸುಸ್ಥಿರ ಅಭಿವೃದ್ಧಿ 8ನೇ ಗುರಿ ಅದನ್ನೇ ಹೇಳ್ತದ್ರಿ. ಪ್ರತಿಯೊಂದು ದೇಶಗಳು ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆಗೆ ಫೋಕಸ್ ಮಾಡ್ಕೊಡ್ರಿ. ಈಗ ಪ್ರವಾಸಿಗರು ನಮ್ಮ ಊರಿಗೆ ಬರ್ಬೇಕಂದ್ರೆ ನಮ್ಮೂರು ಎಲ್ಲೋ ಗುರುತು ಪಡೆದಿರ್ಬೇಕಲ್ಲ. ಅದಕ್ಕೆಲ್ರಿ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಡಿ, ಇತ್ತೀಚಿನ ದಿನಗಳಲ್ಲಿ ಯುನೆಸ್ಕೋ ಪಟ್ಟಿಗೆ ಅತಿ ಹೆಚ್ಚು ತಾಣಗಳನ್ನ ಸೇರಿಸ್ತಾ ಇದೆ. ಯುನೆಸ್ಕೋ ಏನ್ ಬರೀ ಪಾರಂಪರಿಕ ತಾಣಗಳು ತೋರಿ. ಯುನೆಸ್ಕೋ ಅಂತ ಬಂದ ಪ್ಲೀಸ್, ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಥವಾ ತಾಣಗಳನ್ನ ಓದ್ಕೊಡ್ರಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಥವಾ ತಾಣದಾಗ ಭಾರತದಲ್ಲಿ ನೋಡ್ಕೊಡಿ ಯುನೆಸ್ಕೋ ನೋಡ್ಕೊಡಿ. ಯಾಕಂದ್ರೆ 45ನೇ ಯುನೆಸ್ಕೋ ಮೀಟಿಂಗ್ ಎಲ್ಲ ಇದೆ. ಕ್ಯಾನ್ ಎನಿವನ್ ಸೇ ದಟ್ 2023 ಅಥವಾ 45ನೇ ಯುನೆಸ್ಕೋ ಮೀಟಿಂಗ್, ಅದಕ್ಕೆ ಐಕೋಮಸ್ ಅಂತ ಹೇಳ್ತಾರೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ಮಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ವರದಿ ಕೊಡೋದು, ಯಾಕಂದ್ರೆ ಭಾರತ ಸರ್ಕಾರ ಕೂಡ ಪ್ರವಾಸೋದ್ಯಮ ಕಡೆ ಫೋಕಸ್ ಮಾಡ್ತೀವಿ. ಯಾಕಂದ್ರೆ ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಹಾಗಾದ್ರೆ ಯುನೆಸ್ಕೋ ಯಾವಾಗ ಕೊಡ್ತದ್ರಿ, ಈ 3 ಲಕ್ಷಣಗಳಿದ್ದು ಕೊಡ್ತದ್ರಿ. ದಟ್ ಇಸ್ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ. ಹಾಗಾದ್ರೆ ಯುನೆಸ್ಕೋ ಪಟ್ಟಿ ಘೋಷಣೆ ಮಾಡುವ 45ನೇ ಮೀಟಿಂಗು ಅಥವಾ 2023ನೇ ಮೀಟಿಂಗು ಎಲ್ಲಾಗಿತ್ರಿ? ಕ್ಯಾನ್ ಎನಿವನ್? ದಟ್ ಇಸ್ ದುಬೈಯಲ್ಲಿ ಆಗಿತ್ರಿ. ಇದು ಕೂಡ ಆನ್ಲೈನ್ ಕ್ವಶನ್ ಆಗ್ಬೋದ್ರಿ. ದುಬೈದಲ್ಲಿ ಆಗಿತ್ತು. ಹಾಗಾದ್ರೆ ಸೊ 2023 ಪ್ರಕಾರ 1983ರಿಂದ 2023 2023ದಾಗ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಎಷ್ಟು ತಾಣಗಳು ಗುರುತಿಸಿದ್ರೆ 40+1+1 ಅಂದ್ರೆ ಒಟ್ಟು 42 ಇದಾವ್ರಿ. ನಿಮ್ಗ ಇಷ್ಟು 42 ಬ್ಯಾಟ್ ಹೊಡಿ ಅಂತ ಹೇಳಂಗಿಲ್ರಿ. 42ಕ್ಕೆ 42 ಬ್ಯಾಟ್ ಹೊಡಿಬೇಡ ಅಂತ ಹೇಳ್ತಾರೆ. ಅದರಲ್ಲಿ ಇತ್ತೀಚೆಗೆ ಆಗಿದ್ರು ನೋಡ್ಕೊಡ್ರಿ, ಇತ್ತೀಚೆಗೆ ಆಗಿರೋ ಮಾತ್ರ ನೋಡ್ಕೊಡಿ. ಯಾಕಂದ್ರೆ ಇತ್ತೀಚೆಗೆ ಆಗಿರೋ ನೋಡ್ಕೊಡಿ. 41ನೇದು ಯಾವ್ದಾತ್ರಿ? ದಟ್ ಇಸ್ ಶಾಂತಿ ನಿಕೇತನ್ ರೇ, ಶಾಂತಿ ನಿಕೇತನ್. ಓಕೆ, ಶಾಂತಿ ನಿಕೇತನ್ ಕೊಡಿ, ವೆಸ್ಟ್ ಬೆಂಗಾಲ್. ಯಾಕಂದ್ರೆ ನೋಡ್ರಿ, ಪಶ್ಚಿಮ ಬಂಗಾಳದ ಮೊಟ್ಟ ಮೊದಲ ಯುನೆಸ್ಕೋ ಪಾರಂಪರಿಕ ತಾಣ ಶಾಂತಿ ನಿಕೇತನ್ ಅಂತ ಹೇಳಿ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಶಾಂತಿ ನಿಕೇತನ ಸ್ಥಾಪನೆ ಮಾಡ್ತಾರೆ. ಅದು ಜಾಸ್ತಿ ಪಾಪ್ಯುಲರ್ ಆಗಿದೆ ಆಗೋತ್ರಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಟೈಮಲ್ಲಿ. ಸೊ ಪ್ಲೀಸ್ ರಿಮೆಂಬರ್ 41 42ನೇದು ನೋಡ್ಕೊಡಿ, ದಟ್ ಇಸ್ ಹೊಯ್ಸಳ ರೀ.
ಹೊಯ್ಸಳ ಮಾಡಿದ ಬೇಲೂರು ಹಳೆಬೀಡು ಅವೆಲ್ಲ ಗೊತ್ತಿ 42 ಇದು ಕರ್ನಾಟಕದ ಒಟ್ಟು 4ನೇ ತಾಣ ಆಗಿದೆ ರೀ. 4ನೇ ತಾಣ ಆಗಿದೆ. ಸೊ ಹೀಗಾಗಿ ಇತ್ತೀಚೆಗೆ ಆಗಿರೋ ಮಾತ್ರ, ಯಾಕಂದ್ರೆ ಇಲ್ಲಿ ನೋಡಿ ಹೊಯ್ಸಳ ಅಂತ ಬಂದಾಗ ಅತಿ ಹೆಚ್ಚು ವಿದೇಶಿ ಏನ್ ಬರಕ್ ಕಷ್ಟ, ವಿಶ್ವಸಂಸ್ಥೆನೆ ಗುರುತಿಸಿದೆ ಅಂದಾಗ ಇಲ್ಲಿ ಏನೋ ಒಂದು ಪೆಕ್ಯುಲರ್ ಇರ್ಬೇಕಂತೇಳಿ ಓಡಿ ಬರ್ತಾರೆ. ಅದರಿಂದ ಏನಾಗತ್ರಿ, ಪ್ರವಾಸೋದ್ಯಮ ಹೆಚ್ಚಿಗಾಯ್ತು. ಪ್ರವಾಸೋದ್ಯಮ ಹೆಚ್ಚಾದ್ರೆ ಏನಾದ್ರಿ, ಸ್ಥಳೀಯ ಉದ್ಯೋಗಗಳು ಹೆಚ್ಚಾಗುತ್ತೆ. ಸ್ಥಳೀಯ ಉದ್ಯೋಗಗಳು ಹೆಚ್ಚಾದ್ರೆ ಸರ್ಕಾರಕ್ಕೆ ತೆರಿಗೆ ಹೋಗುತ್ತಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ ಯುನೆಸ್ಕೋ ಬರೀ ಪಾರಂಪರಿಕ ಪಟ್ಟಿಗಳನ್ನ ಅಷ್ಟೇ ಕೊಡಲ್ರಿ. ಯುನೆಸ್ಕೋ ಏನ್ ಮಾಡ್ತಾರೆ ಗೊತ್ತ್ರಿ, ದಟ್ ಈಸ್ ಸಿಟಿ ಆಫ್ ಲಿಟರೇಚರ್. ನೆನಪಿಟ್ಟುಕೊಡ್ರಿ, ಭಾರತ ಸರ್ಕಾರ ಎದಕ್ ಫೋಕಸ್ ಮಾಡತ್ರಿ ಯುನೆಸ್ಕೋ ಲಿಸ್ಟ್ಗೆ? ಯಾಕಂದ್ರೆ ನನಗೆ ಒಂದು ಸೂಕ್ಷ್ಮ ಕೆಲಸ ತಗೊಂಡು ಆರ್ಥಿಕ ಬೆಳವಣಿಗೆ ಮಾಡ್ಬೇಕು, ಹೆಂಗಾರ ಮಾಡಿ ಜನ ಖರ್ಚು ಮಾಡ್ಬೇಕು ಅಲ್ರಿ. ಐ ಥಿಂಕ್ ಇತ್ತೀಚೆಗೆ ನೋಡ್ರಿ ನಮ್ಮ ಪ್ರಧಾನಮಂತ್ರಿ ಅವ್ರು ಏನ್ ಹೇಳಿದ್ರು, ಭಾರತದ ಶ್ರೀಮಂತರು ಹೊರ ದೇಶಕ್ಕೆ ಹೋಗಿ ನೀವು ಮದುವೆ ಮಾಡ್ಕೊಳ್ಳೋ ಬದ್ಲಿ ಭಾರತದಲ್ಲೇ ಮದುವೆ ಮಾಡ್ಕೊಡ್ರಿ. ಅಂದ್ರೆ ಭಾರತದ ಹಣ ಭಾರತದಲ್ಲೇ ಉಳಿತೈತಿ ಮತ್ತು ಅತಿ ಹೆಚ್ಚು ಸ್ಥಳೀಯರಿಗೆ ಕೆಲಸ ಕೊಡಕ್ಕಾಗತ್ತೆ. ಯಾಕಂದ್ರೆ ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಈ ಗುರಿ ಹೇಳಿದಕ್ಕಲ್ರಿ ಎಲ್ಲಾ ಕಡೆ ಪ್ರಮೋಟ್ ಮಾಡ್ತೀವಿ. ಇವನ್ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ದಟ್ ಈಸ್ ಸಿಟಿ ಆಫ್ ಲಿಟರೇಚರ್ 2023. ಇಲ್ಲಿ ಕೂಡ ಭಾರತ ಸರ್ಕಾರ ತಗೊಂತಲ್ಲ ಅಂದ್ರೆ ಸಾಹಿತ್ಯದ ಪಟ್ಟಣ 2023 ಸಾಹಿತ್ಯದ ಪಟ್ಟಣವನ್ನು ಯುನೆಸ್ಕೋ ಯಾರಿಗೆ ಕೊಡ್ತ್ರಿ? ದಟ್ ಈಸ್ ಯಾರಿಗೆ ಕೊಡ್ತ್ರಿ? ದಟ್ ಈಸ್ ಕೋಜಿಕೋಡೆರಿ. ಅಂದ್ರೆ ಕೇರಳದಲ್ಲಿರುವ ಕೋಜಿಕೋಡೆ ಅನ್ನೋ ಪ್ಲೇಸ್ಗೆ, ಕೇರಳದಲ್ಲಿರುವ ಕೋಜಿಕೋಡೆ 2023 ಭಾರತದಿಂದ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್ ಅಂತ ಯಾರಿಗೆ ತಗೊಂಡ್ರೆ? ಕೋಜಿಕೋಡೆರಿ. ಹಾಗಾದ್ರೆ ಈ ಕೋಜಿಕೋಡೆಯಲ್ಲಿ ಕೂಡ ಇನ್ನೊಂದು ಕರೆಂಟ್ ಅಫೇರ್ಸ್ ರೀ. ಕೋಜಿಕೋಡೆಯಲ್ಲಿ ಕೂಡ ಇನ್ನೊಂದು ಕರೆಂಟ್ ಅಫೇರ್ಸ್. ಯಾಕಂದ್ರೆ ಭಾರತದ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್ ಭಾರತದ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್ ಯಾವ ಗೊತ್ತ್ರಿ? ವನಿತಾ ಪೊಲೀಸ್ ಸ್ಟೇಷನ್. ಇದು ಕೂಡ ಎಲ್ಲೈತಿ ಗೊತ್ತ್ರಿ? ದಟ್ ಇಸ್ ಕೋಜಿಕೋಡೆ. 1973ರಿಂದ 2023 ರೀ. ಯಾಕಂದ್ರೆ ಮನೆ ಕರೆಂಟ್ ಅಫೇರ್ಸ್ ಏನ್ ಗೊತ್ತ್ರಿ? ಭಾರತದ ಮೊಟ್ಟ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್ ಆದ ವನಿತಾ ಪೊಲೀಸ್ ಸ್ಟೇಷನ್, ಕೇರಳದ ವನಿತಾ ಪೊಲೀಸ್ ಸ್ಟೇಷನ್ ತನ್ನ ಸ್ಥಾಪನೆಯ 50ನೇ ವರ್ಷವನ್ನು ಆಚರಿಸಿಕೊಂಡಿತ್ತು. ಅಂದ್ರೆ 50 ವರ್ಷ ಸಂಪೂರ್ಣ ಆಗಿತ್ತು. ನೋಡ್ರಿ, ಹೆಂಗಾರ ಮಾಡಿ ಪ್ರವಾಸೋದ್ಯಮ ಹೆಚ್ಚು ಮಾಡ್ಬೇಕಲ್ಲ. ಯುನೆಸ್ಕೋ ಲಿಸ್ಟಿಗೆ ಭಾರತ ಸರ್ಕಾರ ಎಷ್ಟಾಗತ್ತ ಅಷ್ಟು ಟ್ರೈ ಮಾಡತ್ತೆ. ಏನಂದ್ರಿ, ಅದಕ್ಕೆ ಪಾರಂಪರಿಕ ಪಟ್ಟಿರಿ. ಪ್ಲೀಸ್ ರೀಸೆಂಟ್ ಆಗಿರೋ ಮಾತ್ರ ನೋಡ್ಕೊಡ್ರಿ, ಎಲ್ಲೋ ಬಾಯ್ಟ್ ಹೊಡಿಬೇಡ್ರಿ. ಅದರಲ್ಲಿ ನೋಡ್ಕೊಡ್ರಿ ನೀವು ಸಿಟಿ ಆಫ್ ಲಿಟರೇಚರ್ ಅಂತ ಹೇಳಿ. ಸಿಟಿ ಆಫ್ ಲಿಟರೇಚರ್ ಅಂದಾಗ 2023 ಸಿಟಿ ಆಫ್ ಲಿಟರೇಚರ್ ಯಾರಿಗೆ ಕೊಟ್ರಿ? ಕೇರಳದ ಕೋಜಿಕೋಡೆ. ಆ ಕೋಜಿಕೋಡೆ ಜಿಲ್ಲೆ ಒಳಗೆ ಏನಂತ ಗೊತ್ತ್ರಿ? ಮತ್ತೊಂದು ಇತ್ತೀಚೆಗೆ 1973 ಸ್ಥಾಪನೆ ಕೇರಳದ ಭಾರತದ ಮೊಟ್ಟ ಮೊದಲ ಮಹಿಳಾ ಪೊಲೀಸ್ ಸ್ಟೇಷನ್, ವನಿತಾ ಪೊಲೀಸ್ ಸ್ಟೇಷನ್ 50 ವರ್ಷ ಸಂಪೂರ್ಣ ಆಗೈತ್ರಿ. ನೀವು ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ ರೀ, ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ 10% ಕ್ವಶನ್ಸ್ ರೂಲಿಂಗ್ ಪಾರ್ಟಿ ಐಡಿಯಾಲಜಿ ಮೇಲೆ ಇರ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಸ್ವಲ್ಪ ನೆಹರು ಮೇಲೆ, INC ಸೆಷನ್ಸ್ ಮೇಲೆ, ಅಧಿವೇಶನಗಳ ಮೇಲೆ, ಪರಿಸರಗಳ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರ. ಅತಿ ಹೆಚ್ಚು ಪರಿಸರ ಕಾಯ್ದೆಗಳು ಯಾವಾಗ ಬಂದ್ರಿ? ಕಾಂಗ್ರೆಸ್ ಟೈಮ್ನಾಗ ಬಂದ್ರಿ. ಅದಕ್ಕೆ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಪರಿಸರ ಕಾಯ್ದೆಗಳು ಜಾಸ್ತಿ ಕೇಳತ್ತಾನ. ಅದ್ರಲ್ಲಿ ಮತ್ತೆ ನೋಡಿ INC ಲಾಹೋರ್ ಅಧಿವೇಶನ ಮತ್ತೆ ಕೇಳಕ್ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರಿ. ಅದೇ ಟೈಪ್ ಭಾರತ ಕರ್ನಾಟಕ. ಓಕೆ, ಮತ್ತೇನ್ ಬಂದ್ರಿ ಕರೆಂಟ್ ಅಫೇರ್ಸ್? ಯುನೆಸ್ಕೋದು ಮತ್ತೊಂದು ಕರೆಂಟ್ ಅಫೇರ್ಸ್ ಬಂತ್ರಿ. ಅದು ದಟ್ ಈಸ್ ಸಿಟಿ ಆಫ್ ಮ್ಯೂಸಿಕ್. ದಟ್ ಈಸ್ ಓಕೆ ಸಂಗೀತದ ಪಟ್ಟಣ 2023. ಸಂಗೀತದ ಪಟ್ಟಣ 2023 2023 ಯಾರಿಗೆ ಕೊಟ್ರಿ? ಮನೆ ಅವ್ರ ಜಯಂತಿನ ಕೂಡ ನರೇಂದ್ರ ಮೋದಿ ಅವ್ರು ಹೋಗಿ ಜಯಂತಿ ಮಾಡಿ ಬಂದ್ರಿ. ಯಾಕೆ ಸಿಟಿ ಕೊಟ್ಟು? ದಟ್ ಈಸ್ ಗ್ವಾಲಿಯರ್ ರೀ. ಗ್ವಾಲಿಯರ್ ಮಧ್ಯಪ್ರದೇಶ. ಹಾಗಾದ್ರೆ ನೀವು ಎಕ್ಸಾಮ್ಗೆ ಮುಂಚೆ ಏನ್ ಮಾಡ್ಕೊಡಿ? ತಾನ್ಸೇನ್ ಬಗ್ಗೆ ಓದ್ಕೊಂಡವ್ರಿ ಸ್ವಲ್ಪ. ತಾನ್ಸೇನ್, ಯಾಕಂದ್ರೆ ತಾನ್ಸೇನ್ ಕೂಡ ಗ್ವಾಲಿಯರ್ ಸಿಟಿಯಲ್ಲಿ ಇದ್ದ ಅಂತ. ಯಾಕಂದ್ರೆ ಮೊನ್ನೆ ಇವರ ಜಯಂತಿ ಮುಗಿದಾಗ ನರೇಂದ್ರ ಮೋದಿ ಅವರಲ್ಲಿ ಹೋಗಿ ಬಂದಿದ್ದಾರೆ. ದ್ಯಾಟ್ಸ್ ವೈ ತಾನ್ಸೇನ್ ಬಗ್ಗೆ ಓದ್ಕೊಡ್ರಿ. ಅಂದ್ರೆ ಹೆಂಗ್ ಓದ್ಬೇಕು? ತಾನ್ಸೇನ್ ಯಾವ್ಯಾವ ರಚನೆ ಮಾಡಿದ್ರು, ತಾನ್ಸೇನ್ ಯಾವ ರಾಜನ ಅಥವಾ ಆಸ್ಥಾನದಲ್ಲಿ ಇದ್ದ ಅನ್ನೋದು ನೋಡ್ಕೊಂಡ್ರಿ. ದಟ್ ಇಸ್ ಸಿಟಿ ಆಫ್. ನೆಕ್ಸ್ಟ್ ಮನೆ ಬಂತಲ್ರಿ, ದಟ್ ಇಸ್ ಇಂಟ್ಯಾಂಜಿಬಲ್ ಫೆಸ್ಟಿವಲ್ಸ್. ಓಕೆ, ಇತ್ತೀಚೆಗೆ ಮನೆ ಮತ್ತೊಂದು ಕರೆಂಟ್ ಬಂದ್ರೆ ಯುನೆಸ್ಕೋ ನೀಡುವ ಇಂಟ್ಯಾಂಜಿಬಲ್ ಫೆಸ್ಟಿವಲ್ ನೋಡ್ಕೊಡ್ರಿ. ಗುಜರಾತಿನ ಜಾನಪದ ನೃತ್ಯ ರೀ. ಪ್ಲೀಸ್ ರಿಮೆಂಬರ್ ಗುಜರಾತಿನ ಜಾನಪದ. ಇದು ಕೊಡಿ, ಇದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಬರಲ್ಲ, ಶಾಸ್ತ್ರೀಯ ಭಾಷೆ ಬರಲಿ. ಗುಜರಾತ್ ಅಲ್ಲಿರುವ ಜಾನಪದ ನೃತ್ಯವಾದ ಗಾಬ್ರಾ ಅನ್ನೋದು ಕೂಡ ಏನ್ ಬಂದ್ರಿ? ಯುನೆಸ್ಕೋ ಲಿಸ್ಟ್ ಅಲ್ಲಿ ಇಂಟ್ಯಾಂಜಿಬಲ್ ಫೆಸ್ಟಿವಲ್ ಅಂತ ಬಂದ್ರಿ. ಸೊ ಹೀಗಾಗಿ ನೋಡ್ರಿ, ಭಾರತ ಸರ್ಕಾರ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದುಕೊಳ್ಬೇಕಂತ ಹೇಳ್ತಾರೆ? ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ಗೆ ಏನಾರ ಗುರುತು ಸಿಕ್ಕರೆ ಆ ತಾಣಗಳಿಗೆ
ಮತ್ತು ಆ ಕಲ್ಚರ್ಗಳಿಗೆ ಜನ ಬರ್ತಾರೆ. ಇದರಿಂದ ದೇಶದಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗತ್ತೆ. ಪ್ರವಾಸೋದ್ಯಮ ಹೆಚ್ಚಾದ್ರೆ ಸ್ಥಳೀಯ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಅಂತ ಹೇಳ್ತಾರೆ. ಸೊ ಈ ತರ ಕರೆಂಟ್ ಅಫೇರ್ಸ್ ನ ಲೊಕೇಟ್ ಮಾಡ್ಕೊಡ್ರಿ ಯಾಕಂದ್ರೆ ಸೂಕ್ಷ್ಮ ಕೆಲಸ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇದೇ ಟೈಪು ಸಿ 5 ಬಳ್ಳ ಸಮ ಇಲ್ಲಲ್ರಿ. ಸಿ 5 fingers ಆರ್ ನಾಟ್ ಈಕ್ವಲ್, ರೈಟ್? ಒಂದಿಷ್ಟು ಜನ ಇದಕ್ಕೆ ಇಷ್ಟಪಡ್ರಿ ನಾ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಜನ ಬೇರೆ ಕಡೆ ಇಷ್ಟಪಡ್ತಿರ್ಬೋದಲ್ಲ. ಬೇರೆ ಕಡೆ ಅಂತ ಬಂದ ನೋಡ್ಕೊಳ್ಳಿ, ಭಾರತದಲ್ಲಿ ಒಟ್ಟು 7516.6 ಕಿಲೋಮೀಟರ್. ಓಕೆ, ಕಿಲೋಮೀಟರ್ ನಮ್ದೇನ ಅನ್ಕೋದ್ರಿ, ಕರಾವಳಿ ಪ್ರದೇಶದಲ್ಲಿ. See, India is having that is 7516.6 kilometer coastal area, right? ಈ ನೋಡ್ರಿ, ಎಲ್ಲರೂ ಸಾಂಸ್ಕೃತಿಕದಲ್ಲಿ ಇಷ್ಟಪಡ್ತಾರ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ನೋಡ್ಕೊಡ್ರಿ ತಾಣಗಳಿಗೆ ಹೋಗ್ತಾರಂತ ಇಷ್ಟ ಹೇಳಕ್ಕಾಗಲ್ಲ. ಗವರ್ಮೆಂಟ್ ಎಕ್ಕಡಿಂದ ಆಗತ್ತಷ್ಟು ಎಲ್ಲಾದ್ರೂ ಸೂಕ್ಷ್ಮ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತದಲ್ಲಿರುವ 7,016.6 ಕಿಲೋಮೀಟರ್ ಕರಾವಳಿ ಪ್ರದೇಶ ಅಂದ್ರೆ ಇಲ್ಲಿ ಮೇನ್ ಲ್ಯಾಂಡ್ ಅಂತಂದ್ರೆ ಎಷ್ಟು ಹೇಳ್ತಾರೆ? ಮೇನ್ ಲ್ಯಾಂಡ್ ಬಂದ್ರೆ 6,000 ಇಷ್ಟ ಅಂತ ಹೇಳ್ತಾರೆ. ಓಕೆ, ಮೇನ್ ಲ್ಯಾಂಡ್ ನೋಡನ್ರಿ. ಯಾಕಂದ್ರೆ ಮುಂದೊಂದಿಷ್ಟು ಗುರಿ ಬರ್ತಲ್ಲ, ಅವಾಗ ಏನ್ ಮಾಡ್ತಾ ಗೊತ್ತ್ರಿ, ಬಂದರುಗಳು, ರೈಲ್ವೆಗಳು, ರಸ್ತೆಗಳು, ಏರ್ಪೋರ್ಟ್ಸ್ ಅವನ್ನೆಲ್ಲ ಕವರ್ ಮಾಡ್ಕೊಡ್ತಾನೆ. ಸೊ ಹೀಗಾಗಿ ಭಾರತ ಸರ್ಕಾರಕ್ಕೆ ಹೇಗಾದ್ರೂ ಮಾಡಿ ಬರಬೇಕಾದ್ರೆ, ಯಾಕಂದ್ರೆ ಭಾರತ ಬರೋದಿಲ್ರಿ, ದಟ್ ಈಸ್ ಉಷ್ಣವಲ ಅಲ್ರಿ. ಅಂದರೆ ಅತಿ ಹೆಚ್ಚು ಯುರೋಪಿಯನ್ನರು ಅವರ ಚಳಿಗಾಲ ಟೈಮಲ್ಲಿ ಭಾರತದ ಕರಾವಳಿ ಪ್ರದೇಶವನ್ನು ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ. ಅಂದಾಗ ಹುಡ್ದನ್ ಸುಟ್ಟು ನಾನು ನೋಡಿದ ಕೆರೆಯಲ್ಲಿ ಏನು ಗಲೀಜ ಇತ್ತಂದಾಗ ಆಬ್ವಿಯಸ್ಲಿ ನನಗೇನು ಅನ್ಸಂಗಿಲ್ಲ. ಆದ್ರೆ ವಿದೇಶದಿಂದ ಅವರು ಹುಡ್ದನ್ ಸುಟ್ಟು ಸ್ವಚ್ಛವಾದ ಬೀಚ್ ನೋಡಾತಾರ ಅಂದಾಗ ಆಬ್ವಿಯಸ್ಲಿ ಇಂಡಿಯಾಕ್ ಬರ್ಬೇಕಾದ್ರೆ ಬಿಸಿಲು ಎಂಜಾಯ್ ಮಾಡ್ಬೇಕಾದ್ರೆ ದಿ ಎಕ್ಸ್ಪೆಕ್ಟ್ ಸರ್ಟನ್ ಕ್ಲೀನೆಸ್, ರೈಟ್? ಸೊ ದ್ಯಾಟ್ಸ್ ಇದನ್ನೇ ಒಂದು ವೆಪನ್ ಆಗಿ ಯೂಸ್ ಮಾಡಲು ಭಾರತ ಸರ್ಕಾರ ಇತ್ತೀಚೆಗೆ ನೋಡ್ಕೊಡ್ರಿ ಒಂದು ವರದಿ ಕಡೆ ಬಹಳ ಫೋಕಸ್ ಮಾಡತ್ರಿ. ಆ ವರದಿನ ಏನಂತಾರೆ ಗೊತ್ತ್ರಿ? ದಟ್ ಇಸ್ ಕಾಲ್ಡ್ ಆಸ್ ಬ್ಲೂ ಫ್ಲಾಗ್ಸ್ ಅಂತ ಹೇಳ್ತಾರೆ. ಸಾರಿ, ಐ ಹ್ಯಾವ್ ಫಾರ್ಗೊಟ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಇರುತ್ತೆ. ಪ್ಲೀಸ್ ಇದನ್ನ ಆಡ್ ಮಾಡ್ಕೊಡ್ರಿ. SDG 7. ಈಗ SDG 7 ಐತಲ್ಲ, SDG 7 ನಾವೆಲ್ಲ ಒಂದು ಪಾಯಿಂಟ್ ಮಿಸ್ ಆಗ್ಲಂಗೆ SDG ಗೋಲ್ ಮಾಡಿದಿರಿ. ಹಾಗಾದ್ರೆ ಯಾವ್ದಾದ್ರು ಸೂಚ್ಯಂಕವಿದೆ ಅಂತ ಬಂದಾಗ ನಾ ಸ್ವಲ್ಪ ಇಂಟರ್ನ್ಯಾಷನಲ್ ಹೋಗಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಏನ್ ಬರ್ತದೆ ಗೊತ್ತ್ರಿ? ದಟ್ ಈಸ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಯಾಕಂದ್ರೆ ಶಕ್ತಿ ಬದಲಾವಣೆ ಮಾಡತ್ತಿಲ್ಲ, ಇದನ್ನ ಮರೆತು ಬಿಟ್ಟಿದ್ದೀರಿ. SDG ಗೋಲ್ಗೆ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಕೊಂಡ್ರೆ ಎಲ್ಲ ಮಾಡಾಗತ್ತೀವಿ, ಕರೆಂಟ್ ಅಫೇರ್ಸ್ ಎಲ್ಲ ಮಾಡಿವಿ. ಆದರೆ ಯಾವ್ದಾದ್ರು ಸೂಚ್ಯಂಕ ನಮ್ಮನ್ನ ಕಂಪೇರ್ ಮಾಡ್ತದೆ ಅಂದಾಗ ನಮ್ಮಲ್ಲಿ ಒಂದು ಸೂಚ್ಯಂಕ ಏನ್ ಗೊತ್ತ್ರಿ? ಜಾಗತಿಕ ಶಕ್ತಿ ಪರಿವರ್ತನ, ಅಂದ್ರೆ ಒಂದು ಶಕ್ತಿಯಿಂದ ಇನ್ನೊಂದು ಶಕ್ತಿಗೆ ಬದಲಾವಣೆ ಮಾಡೋ ಸೂಚ್ಯಂಕ ಐತಿ. ದಟ್ ಈಸ್ 2023 ಬಂದೈತ್ರಿ, ಆಲ್ರೆಡಿ ಸೂಚ್ಯಂಕ ಬಂದೈತ್ರಿ. ದಟ್ ಈಸ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನೋದು ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕದಲ್ಲಿ. ಹಾಗಾದ್ರೆ 2023 ಪ್ರಕಾರ ಮೊದಲ ಸ್ಥಾನದಲ್ಲಿ ಯಾವ ದೇಶ ಇದೆ? ನೆಕ್ಸ್ಟ್ ಭಾರತ ಯಾವ ದೇಶ? ಅಂದ್ರೆ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಾಗಿದೆ? ಕ್ಯಾನ್ ಎನಿವನ್ ಸರ್ ಯಾರಾದ್ರೂ ಕಮೆಂಟ್ ಮಾಡ್ತೀರಾ? ಸಾರಿ, ಇದನ್ನ ಪ್ರೀವಿಯಸ್ ಪಾಯಿಂಟ್ ಹೇಳ್ಬೇಕಾದ್ರೆ ಮರ್ತಿದ್ದೇನೆ. ನಮ್ಮಲ್ಲಿ ನೋಡ್ಕೊಡಿ, ಇಷ್ಟೆಲ್ಲ ಶಕ್ತಿ ಬದಲಾವಣೆ ಮಾಡತ್ತೀವಿ, ಆದ್ರೆ ಏನಾದ್ರೂ ನಮ್ಮನ್ನ ಕಂಪೇರ್ ಮಾಡ್ತಾರ ಅಂದಾಗ ಒಂದು ಸೂಚ್ಯಂಕ ಐತ್ರಿ, ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ 2023 ಅಂದಾಗ ಒಂದು ದೇಶ ಒಂದು ಶಕ್ತಿಯಿಂದ ಅಥವಾ ಒಂದು ತ್ಯಾಜ್ಯದಿಂದ ಅಥವಾ ಒಂದು ವಸ್ತುವಿಂದ ಶಕ್ತಿಯನ್ನು ಹೇಗೆ ಪರಿವರ್ತನೆ ಮಾಡುತ್ತೆ ಅನ್ನೋದು ದಟ್ ಈಸ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಹಾಗಾದ್ರೆ ಮೊದಲ ಯಾವ ದೇಶದ ಐತಿ? ಭಾರತದ ಯಾವ ದೇಶ? ಪ್ಲೀಸ್ ಅದನ್ನ ನೋಡ್ಕೊಡ್ರಿ. ಇಲ್ಲತ್ತಂದ್ರ ಇಲ್ಲ ನೋಡ್ರಿ, ಇದು ಅಂತಾರಾಷ್ಟ್ರೀಯ ಮಟ್ಟ ಐತ್ರಿ. ಹಾಗಾದ್ರೆ ದೇಶದಲ್ಲಿ ಏನಾದ್ರೂ ಇದೆನಾ? ಈ ತರ ದೇಶದಲ್ಲಿ ಏನಾದ್ರೂ ಇದೆನಾ? ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಯಾಕಂದ್ರೆ ನಮ್ಗೆ ನೋಡ್ಕೊಡಿ, ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದ ಸ್ವಲ್ಪ ಸ್ಥಳೀಯ ಕ್ವಶನ್ಸ್ ಬಹಳ ಕೇಳ್ತಾನೆ. ಸೊ ಹೀಗಾಗಿ ನೋಡಿ, ದೇಶದಲ್ಲಿ ಒಂದು ಸೂಚ್ಯಂಕ ಬರ್ತದೆ. ಯಾಕಂದ್ರೆ ಪ್ರತಿ ವರ್ಷ ಡಿಸೆಂಬರ್ 14 ಏನ್ ಮಾಡ್ತೀವಿ ನಾವು? ದಟ್ ಈಸ್ ರಾಷ್ಟ್ರೀಯ ಶಕ್ತಿ ಸಂರಕ್ಷಣೆಯ ದಿನ ರೀ. ನೆನಪಿಟ್ಟುಕೊಡ್ರಿ, ಕೇಳಿದ್ರು ಕೇಳ್ಬೋದು, ಆನ್ಲೈನ್ ಬರ್ಬೋದು. ಪ್ರತಿ ವರ್ಷ ಡಿಸೆಂಬರ್ 14 ಏನ್ ಮಾಡ್ತೀವಿ? ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ. ಈಗ ನೋಡ್ರಿ, ಅಂತಾರಾಷ್ಟ್ರೀಯ ನಿಮ್ಗೆ ಒಂದು ಕೊಟ್ಟನ್ರಿ. ಓಕೆ, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಂಕ. ಮೊದಲಿಗೆ ಯಾರೈತಿ? ಭಾರತದ ಹೋದ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟು ಇಂಪ್ರೂವ್ ಆಗೈತಿ,
ಯಾರು ರಿಪೋರ್ಟ್ ಬಿಡ್ತಾರ ಅದನ್ನ ನೋಡ್ಕೊಡಿ. ಇಲ್ಲಿ ನೋಡ್ಕೊಡಿ, ನಮ್ಮ ದೇಶದಲ್ಲಿ ಕೂಡ ಒಂದು ಕಂಪ್ಯಾರಿಸನ್ ಐತ್ರಿ. ಏನ್ ಗೊತ್ತ್ರಿ, ಪ್ರತಿ ವರ್ಷ ಡಿಸೆಂಬರ್ 14 ಮಾಡ್ತೀವಿ ಗೊತ್ತ್ರಿ ನಾವು ಶಕ್ತಿ ನ್ಯಾಷನಲ್ ಎನರ್ಜಿ ಸಂರಕ್ಷಣೆ ದಿನ, ಮೀನ್ಸ್ ನ್ಯಾಷನಲ್ ಎಜುಕೇಶನ್ ಕನ್ಸರ್ವೇಷನ್ ಡೇ ಅಂತ ಮಾಡ್ತೀವಿ ಡಿಸೆಂಬರ್ 14. ಹಾಗಾದ್ರೆ ಇದನ್ನ ಓಕೆ ಈ ಟೈಮಲ್ಲಿ ಒಂದು ವರದಿ ಬಿಡ್ತಾರೆ ಯಾವ್ದು ಗೊತ್ತ್ರಿ, ನ್ಯಾಷನಲ್ ಎನರ್ಜಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರೀಸೆಂಟ್ಲಿ ಆಗೈತ್ರಿ ಕನ್ಸರ್ವೇಷನ್ ಇಂಡೆಕ್ಸ್ 2023 ಮೊನ್ನೆ ರಿಲೀಸ್ ಆಗೈತಿ. ಅಂದ್ರೆ ಯಾವ ನೋಡ್ಕೊಡಿ, ಭಾರತದಲ್ಲಿ ಯಾವ್ಯಾವ ರಾಜ್ಯಗಳು ಶಕ್ತಿಯನ್ನು ಎಷ್ಟು ಸಂರಕ್ಷಣೆ ಮಾಡ್ತು ಅಂತೇಳಿ ಕಂಪ್ಯಾರಿಸನ್ ಮಾಡ್ತೀವಿ. ದಟ್ ಇಸ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಇಂಡೆಕ್ಸ್. ಪ್ರತಿ ವರ್ಷ ಡಿಸೆಂಬರ್ 14 ಏನ್ ಮಾಡ್ತೀವಿ ನಾವು, ರಾಷ್ಟ್ರೀಯ ಶಕ್ತಿ ಸಂರಕ್ಷಣೆ ದಿನ ಅಂದ್ರೆ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಏನ್ ಮಾಡ್ತೀವಿ. ಅದೇ ಟೈಮಲ್ಲಿ ನೋಡಿದ್ರಿ ಭಾರತದಲ್ಲಿ ಮಾಡಿದ್ರೆ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಸೂಚ್ಯಂಕವನ್ನು ಇದನ್ನು ಬಿಡುಗಡೆ ಯಾರು ಮಾಡ್ತಾರೆ, ಹೂ ಇಸ್ ಗೋಯಿಂಗ್ ಟು ರಿಲೀಸ್, ಬಿಡುಗಡೆ ಯಾರು ಮಾಡ್ತಾರೆ ಇದನ್ನ, ನಮ್ಮಲ್ಲಿ ಒಂದು ಇದೇ ಗೊತ್ತ್ರಿ, ಯಾವ್ದು ಗೊತ್ತ್ರಿ, ದಟ್ ಈಸ್ BEE ಅಂತ ಹೇಳ್ತಾರೆ. ನೆನಪಿಟ್ಕೊಡ್ರಿ, BEE ಅಂತ ನೋಡ್ಕೊಡಿ, ದಟ್ ಈಸ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದ್ರಿ ಎಫಿಷಿಯನ್ಸಿ. ಯಾಕಂದ್ರ ಇದೊಂದು ಈ ಸಂಸ್ಥೆ ಗೊತ್ತ್ರಿ ಶಾಸನಾತ್ಮಕ ಸಂಸ್ಥೆ ಇದ್ರಿ. ಶಾಸನಾತ್ಮಕ ಸಂಸ್ಥೆ ಅಂದ್ರೆ ಏನ್ರಿ, ಒಂದು ಕಾಯ್ದೆ ಮುಖಾಂತರ ರಚನೆಯಾದ ಸಂಸ್ಥೆಗಳಿಗೆ ಶಾಸನಾತ್ಮಕ ಸಂಸ್ಥೆ ಮೀನ್ಸ್ ದ ಎನಿ ಇನ್ಸ್ಟಿಟ್ಯೂಷನ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ ಬೈ ಪಾರ್ಲಿಮೆಂಟರಿ ಆಕ್ಟ್. ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಇದಕ್ಕೆ ಏನಂತಾರೆ, ಸ್ಟ್ಯಾಟ್ಯೂಟರಿ ಬಾಡೀಸ್, ರೈಟ್. ದಾಟ್ಸ್ ವೈ ಇದು ಸ್ಥಾಪನೆ ಆಗಿದ್ದು 2002 ಬಟ್ ಇದು ಕಾಯ್ದೆ ಬಂದಿದ್ದೆ ಯಾವ್ರಿ, ದಟ್ ಇಸ್ ನ್ಯಾಷನಲ್ ಕನ್ಸರ್ವೇಷನ್ ಆಕ್ಟ್. ಕೇಳಬಹುದ್ರಿ, ಕಾಂಗ್ರೆಸ್ ಗೌರ್ಮೆಂಟ್ ಇಂತ ಬಹಳ ಫೋಕಸ್ ಮಾಡ್ತದ್ರಿ ಕಾಯ್ದೆ. ದಟ್ ಇಸ್ 2001 ರೀ. ಭಾರತ ಸರ್ಕಾರ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ರಿ 2002 ಒಂದು ಕಾಯ್ದೆ ಮುಖಾಂತರ ರಾಷ್ಟ್ರೀಯ ಸಂರಕ್ಷಣೆ ಕಾಯ್ದೆ 2001 ಅಡಿಯಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತೀರಿ. ಆ ಸಂಸ್ಥೆ ಪ್ರತಿ ವರ್ಷ ಏನ್ ಮಾಡ್ತಾ ಗೊತ್ತ್ರಿ, ಯಾವ್ಯಾವ ರಾಜ್ಯ ಎಷ್ಟು ಶಕ್ತಿ ಸಂರಕ್ಷಣೆ ಮಾಡ್ತಂತ ಏನ್ ಮಾಡ್ತಾ ಗೊತ್ತ್ರಿ, ದಟ್ ಈಸ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಇಂಡೆಕ್ಸ್ 2023. ಹಾಗಾದ್ರೆ ಮೊನ್ನೆ ರಿಲೀಸ್ ಮಾಡಿದ ವರದಿ ಪ್ರಕಾರ ಮೊದಲನೇ ರಾಜ್ಯ ಯಾವ್ದ್ರಿ, ಟಾಪ್ ಸ್ಟೇಟ್, ಈ ಸೂಚಕವನ್ನು ಟಾಪ್ ಮಾಡಿದ ಸ್ಟೇಟ್ ಯಾವ್ದು, ಕ್ಯಾನ್ ಎನಿವನ್? ಯಾಕಂದ್ರೆ ಈಚ್ ಇಯರ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ ಒಂದು ಸಂಸ್ಥೆ ಯಾಕಂದ್ರೆ ಶಾಸನಾತ್ಮಕ ಸಂಸ್ಥೆ. ಪ್ರತಿ ವರ್ಷ ಡಿಸೆಂಬರ್ 14 ನಾವು ರಾಷ್ಟ್ರೀಯ ಶಕ್ತಿ ಸಂರಕ್ಷಣೆ ದಿನ ಅಂತ ಮಾಡ್ತೀವಿ. ಅದೇ ದಿನ ಏನ್ ಮಾಡ್ತೀವಿ ಗೊತ್ತ್ರಿ, ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಸೂಚ್ಯಂಕ ಬರ್ತದೆ. ಅಂದ್ರೆ ಪ್ರತಿಯೊಂದು ರಾಜ್ಯ ಸಂಪರ್ಕ ಮಾಡ್ತಾರೆ. ಸೊ 2023 ವರದಿ ಪ್ರಕಾರ ಶಕ್ತಿ ಸಂರಕ್ಷಣಾ ಸೂಚ್ಯಂಕದಲ್ಲಿ ಬೆಸ್ಟ್ ಸ್ಟೇಟ್ ಅಂತ ಅನಿಸ್ಕೊಂಡಿದ್ ಯಾವ್ದ್ರಿ, ವಿಚ್ ಸ್ಟೇಟ್ ಹ್ಯಾವ್ ಡಿಕ್ಲೇರ್ಡ್ ಆಸ್ ಅ ಬೆಸ್ಟ್ ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ ಕನ್ಸರ್ವೇಷನ್, ಶಕ್ತಿ ಸಂರಕ್ಷಣೆ. ಈ ಪಾಯಿಂಟ್ ನ SDG ಗೋಲ್ ಒಳಗೆ ಆಡ್ ಮಾಡ್ಕೊಂಡು ಸಾರಿ ಮಾಡ್ತಿದ್ದೆ. ಕ್ಯಾನ್ ಎನಿವನ್ ಟ್ರೈ, ಯಾವ ಸ್ಟೇಟ್ ರೀ ಟಾಪ್ ಅಲ್ಲಿ, ಯಾವ ಸ್ಟೇಟ್ ಬಂದಿದೆ? ಕ್ಯಾನ್ ಎನಿವನ್ ಸೇ? ಯಾವ ಸ್ಟೇಟ್ ಟಾಪ್ ಅಲ್ಲಿ ಬಂದತ್ರಿ? ಯಾವ ಸ್ಟೇಟ್ ಟಾಪ್ ಅಲ್ಲಿ ಬಂದತ್ರಿ? ಈ ಕ್ವಶನ್ ಮಾತ್ರ ಕೇಳೋ ಚಾನ್ಸ್ ಬಹಳ ಐತ್ರಿ. ಯಾವ ಸ್ಟೇಟ್ ಬಂದತ್ರಿ? ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಸೂಚ್ಯಂಕ 2023 ಯಾರು ಬಿಡುತ್ತಾರೆ? ದಟ್ ಈಸ್ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ. ಯಾಕಂದ್ರೆ ಇದು ಶಾಸನಾತ್ಮಕ ಸಂಸ್ಥೆ ಕಾಯ್ದೆ ಮುಖಾಂತರ ರಚನೆ ಆಗೈತಿ. ಹಾಗಾದ್ರೆ 2023 ಯಾವ ರಾಜ್ಯ ಟಾಪ್ ಮಾಡಿದ್ರಿ? ವಿಚ್ ಸ್ಟೇಟ್ ಹ್ಯಾವ್ ಟಾಪ್? ಬಿಕಾಸ್ ಡಿಸೆಂಟ್ ವರ್ಕ್ ಅಂತ ಬಂದ ಇದು SDG ಗೋಲ್ 7 ಅಲ್ರಿ. ಹಾಗಾದ್ರೆ ಯಾವ ಸ್ಟೇಟ್ ಬಂದ್ರಿ ಟಾಪ್? ಕ್ಯಾನ್ ಎನಿವನ್ ಯಾರು ಟೈಪ್ ಮಾಡ್ಬೋದಾ? ಕ್ಯಾನ್ ಎನಿವನ್ ಯಾರಾದ್ರೂ ಟೈಪ್ ಮಾಡ್ಬೋದಾ? ಇತ್ತೀಚೆಗೆ ಪ್ರಕಟಣೆಗೊಂಡ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ಸೂಚ್ಯಂಕ 2023 ಯಾವ ರಾಜ್ಯ ಟಾಪ್ ಬಂದತ್ರಿ? ನಮ್ಮ ಎಕ್ಸಾಮ್ ಕೇಳ್ತಾನ್ರಿ. ಯಾಕಂದ್ರ ಕರ್ನಾಟಕ ಟಾಪ್ ಬಂದತ್ರಿ. ಕರ್ನಾಟಕ ಹ್ಯಾವ್ ಟಾಪ್ ಮೀನ್ಸ್ ಕರ್ನಾಟಕ ಟಾಪ್ ಮಾಡಿದ್ರಿಂದ ನಿಮ್ ಎಕ್ಸಾಮಿನೇಷನ್ ಬರಬಹುದ್ರಿ. ಕರ್ನಾಟಕ ಟಾಪ್ ಮಾಡಿತ್ತು. ಯಾಕಂದ್ರೆ ಈ ತರ ಯಾವಾಗಲೂ ಕರೆಂಟ್ ಅಫೇರ್ಸ್ ಈ ತರ ಫೋಕಸ್ ಮಾಡ್ತಾನೆ. ಕರ್ನಾಟಕ ಟಾಪ್ ಮಾಡಿದೆ. ಸೊ ಪ್ಲೀಸ್ ಈ ಸೂಚ್ಯಂಕ ನೋಡ್ಕೊಂಡ್ರಿ. ಯಾಕಂದ್ರೆ ಇಂಡಿಯಾ ಯಾವ ಸ್ಥಾನದಲ್ಲಿ ಫಸ್ಟ್ ಯಾವ ಸ್ಟೇಟ್ ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂದ್ರೆ ಸಡನ್ಲಿ ನೆನಪಂತ್ರಿ. ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬಿಡಬಾರ್ದು. ಯಾಕಂದ್ರೆ ಇತ್ತೀಚಿನ ದಿನಗಳು ಏನ್ ಮಾಡ್ತಾನ, ಸಿ ನೌ ಡೇಸ್ ದೇ ಆರ್ ಆಸ್ಕಿಂಗ್ ಏನ್ ಮಾಡ್ತಾನೆ, ದಿನಗಳ ಮೇಲೆ ಮ್ಯಾಚ್ ದ ಫಾಲೋಯಿಂಗ್. ಶಿವಶಂಕರ್ ಗುಜರಾತ್ ಅಲ್ರಿ, ಕರ್ನಾಟಕ ಟಾಪ್ ಬಂದೈತ್ರಿ. ಗುಜರಾತ್ ಅಲ್ಲ ಕರ್ನಾಟಕ ಟಾಪ್ ಬಂದೈತಿ. ಅದಕ್ಕೆ ನಿಮ್ ಎಕ್ಸಾಮಿನೇಷನ್ ಕೇಳೋ ಚಾನ್ಸ್ ಬಾಳ ಐತ್ರಿ. ಸೊ ದಾಟ್ಸ್ ವೈ
ಪ್ರೀವಿಯಸ್ SDG ಗೋಲ್ಗೆ ಇದನ್ನ ಹಾಕೊಡ್ರಿ. ಒಂದು ವರ್ಕ್ ನೀವು HW ರೀ ಹೋಮ್ ವರ್ಕ್ ಮಾಡ್ರಿ, ಇದೊಂದು ಪಾಯಿಂಟ್ ಮಾಡ್ಕೊಡ್ರಿ. ಸೊ ಹೀಗಾಗಿ ನೋಡ್ಕೊಡ್ರಿ, ಅದಕ್ಕೆ ಯಾವುದೇ ಪಾಯಿಂಟ್ ಬಂದ್ರೆ ಈ ತರ ಕವರ್ ಅಪ್ ಮಾಡ್ಬೇಕು ಅಂತ ಹೋಗ್ರಿ. ಓಕೆ, ಕರ್ನಾಟಕ ಟಾಪ್ ಬಂದತ್ರಿ, ಅದಕ್ಕಾಗಿ ನಿಮ್ಮ ಎಕ್ಸಾಮಿನೇಷನ್ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದಾವ್ರಿ. ಸೊ ಹೀಗಾಗಿ ಭಾರತ ಸರ್ಕಾರ ಬ್ಲೂ ಫ್ಲಾಗ್ ಅಂತ ನೋಡ್ಕೊಡಿ, ಸ್ವಚ್ಛವಾದ ಕಡಲು ತೀರ ಕೊಡ್ತಾರೆ. ಕಡಲು ತೀರಗಳಿಗೆ ಕೊಡ್ತಾರೆ ಅಂದ್ರೆ ಬೀಚಸ್ಗೆ ಕೊಡ್ತಾರೆ. ಓಕೆ, ಮರೈನ್ ಸಿಸ್ಟಮ್ಗೆ ಕೊಡ್ತಾರ, ಮರೈನ್ ಸಿಸ್ಟಮ್ ಕೊಡ್ತಾರೆ. ಹಾಗಾದ್ರೆ ಈ ವರದಿ ಅಂದ್ರೆ ಈ ಡೆಸಿಗ್ನೇಷನ್, ಈ ಟ್ಯಾಗ್ಗಳನ್ನು ಕೊಡೋದು ಯಾರಿ? ಪ್ರಪಂಚದಲ್ಲಿರುವ ಓಕೆ ಇಂಡಿಯಾ ಜಂಪ್ ಫ್ರಮ್ 11 to 9. ಓಕೆ ನೋಡ್ಕೊಡ್ರಿ. ಓಕೆ ಕಿರಣ್, ಅದೇನೋ ರಾಂಗ್ ಇರ್ಬೇಕು ನೋಡ್ರಿ. ಜಾಗತಿಕ ಶಕ್ತಿ ಪರಿವಂತರ ಸೂಚ್ಯಂಕದಲ್ಲಿ ಭಾರತ 11ನೇ ಸ್ಥಾನ ಏನಿಲ್ಲ, ಬಹಳ ಜಾಸ್ತಿ ಇದೆ ರೀ. ನೋಡ್ಕೊಡಿ, ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಡಿ, ಇಲ್ಲ ನಾನು ವೆರಿಫೈ ಮಾಡ್ತೇನೆ. ಬ್ಲೂ ಫ್ಲಾಗ್ ಏನ್ ಕೊಡ್ತೀವಿ? ಸ್ವಚ್ಛವಾದ ಕಡಲು ತೀರ ಕೊಡ್ತೀವಿ. ಯಾಕಂದ್ರೆ 5 ಬಯಲು ಸಮಯ, ಕೆಲವೊಂದಿಷ್ಟು ಜನ ಪ್ರವಾಸಕ್ಕೆ ಪರಿಸರ ಕಡೆ ಹೋಗ್ಬೋದ್ರಿ, ಕೆಲವೊಂದಿಷ್ಟು ಜನ ವಾಸ್ತುಶಿಲ್ಪ ಹೋಗ್ಬೋದು, ಕೆಲವೊಂದಿಷ್ಟು ಜನ ನಾವು ಬೀಚ್ ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡಿ, ಬ್ಲೂ ಫ್ಲಾಗ್ಸ್ ಯಾರು ಬಿಡ್ತಾರೆ? ದಟ್ ಇಸ್ ಡೆನ್ಮಾರ್ಕ್ ನ ಒಂದು ಸಂಸ್ಥೆ ಇದ್ರಿ. ಆ ಸಂಸ್ಥೆಗೆ ಏನ್ ಗೊತ್ತ್ರಿ? ದಟ್ ಇಸ್ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅನ್ನೋ ಸಂಸ್ಥೆ. ಸರ್ ಈ ಒಂದ ಸಂಸ್ಥೆ ಅಲ್ರಿ, ಇದು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಟೈಅಪ್ ಆಗಿರ್ತದೆ. ಬೆಸ್ಟ್ ಎಕ್ಸಾಂಪಲ್ IUCN ಜೊತೆ ಟೈಅಪ್ ಐತಿ. ಇದು ದಟ್ ಇಸ್ ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್, ಇವ್ರ ಜೊತೆ ಟೈಪ್ ಐತೆ. ಆದ್ರೆ ಮೇನ್ಲಿ ಈ ಸಂಸ್ಥೆ ಇರ್ತಾರೆ. ಸೊ ಹೀಗಾಗಿ ಈ ಸಂಸ್ಥೆ ಪ್ರಪಂಚದಲ್ಲಿರುವ ಶುದ್ಧವಾದ ಓಕೆ ಸ್ವೀಡನ್ ಟಾಪ್ಸ್. ಓಕೆ, ಆಮೇಲೆ ಚೆಕ್ ಮಾಡ್ಕೊಂಡು ಪ್ರಪಂಚದಲ್ಲಿರುವ ಶುದ್ಧವಾದ ಬೀಚ್ ಗಳಿಗೆ ಒಂದು ಬ್ಲೂ ಫ್ಲಾಗ್ ಮಾನ್ಯತೆ ಕೊಡ್ತೀವಿ. ಹಾಗಾದ್ರೆ ನೆನಪಿಟ್ಟುಕೊಡ್ರಿ, ಭಾರತದ ಎಷ್ಟದವ್ರಿ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತದ ನೋಡ್ಕೊಡಿ, ಮೊದಲಿಗೆ ಭಾರತಕ್ಕೆ ಸಿಕ್ಕಿದ ಎಷ್ಟು ಗೊತ್ತ್ರಿ? 8 ರೀ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ದೇಶ ಒಂದೇ ಬಾರಿಗೆ 8 ತೆಗೆದುಕೊಂಡಿದ್ದು ಯಾವ್ದು ಗೊತ್ತ್ರಿ? ದಟ್ ಇಸ್ ಇಂಡಿಯನ್. ಆಮೇಲೆ ಅಂದ್ರೆ 2 ಸೇರಿದ್ರಿ, ಆಮೇಲೆ 2 ಸೇರ್ಕೊಂಡು ಪ್ರಸ್ತುತವಾಗಿ ಒಟ್ಟು 12 ಭಾರತದಲ್ಲಿರೋ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ಸಿಕ್ಕೈತ್ರಿ. ಅದರಲ್ಲಿ ನಿಮ್ಮ ಎಕ್ಸಾಮಿನೇಷನ್ಗೆ ರೀಸೆಂಟ್ ಆಗಿರೋ 2 ಬಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇವು 2023 ಆಗಿರೋದ್ರಿಂದ ಅವು ಎಲ್ಲಿದೆ ಗೊತ್ತ್ರಿ? ದಟ್ ಇಸ್ ಲಕ್ಷದ್ವೀಪ್ ರೀ. ಯಾಕಂದ್ರೆ ಲಕ್ಷದ್ವೀಪ ಜನಕ್ಕೂ ಹೇಗಾದ್ರು ಮಾಡಿ ಕೆಲಸ ಕೊಡ್ಬೇಕಲ್ಲ. ಯಾಕಂದ್ರೆ ದ್ವೀಪಗಳು ನೋಡ್ಕೊಂಡು, ದ್ವೀಪಗಳಿರುವ ಜನಗಳು ಯಾವಾಗಲೂ ಪರಿಸರವನ್ನು ಪೂಜೆ ಮಾಡ್ತಾರ. ಆ ಪರಿಸರವನ್ನೇ ಅವ್ರಿಗೆ ಒಂದು ಆದಾಯ ಮಾಡಿಕೊಡ್ಬೇಕಂದ್ರೆ ನೋಡ್ಕೊಳ್ಳಿ ಲಕ್ಷದ್ವೀಪ. ಪ್ಲೀಸ್ ನಿಮ್ಮ ಎಕ್ಸಾಮಿನೇಷನ್ಕಿಂತ ಮುಂಚೆ 12 ಬ್ಯಾಟ್ ಬಿಡ್ರಿ ಅಂತ ಹೇಳಂಗಿಲ್ಲ ನಾನು. ಅದರಲ್ಲಿ ಪ್ರಮುಖ ನೋಡ್ಕೊಡಿ, ಇತ್ತೀಚೆಗೆ 2023 ಆಗುತ್ತೆ ಲಕ್ಷದ್ವೀಪ. ಯಾಕಂದ್ರೆ ಇಲ್ಲಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಧಾನ ಮಂತ್ರಿಗಳು ಲಕ್ಷದ್ವೀಪಲ್ಲಿರುವ ಬೀಚ್ಗಳ ಫೋಟೋ ಮತ್ತು ಸ್ಕ್ಯೂಬಾ ಡೈವಿಂಗ್ ಫೋಟೋ ಹಾಕತ್ತೆ. ಇನ್ನೊಬ್ರು ಯಾರೋ ಅವರು ಕೂಡ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ರಿ, ಇನ್ ರೀಸೆಂಟ್ ಡೇಸ್ ಐ ಆಮ್ ಲವಿಂಗ್ ಬೀಚಸ್ ಅಂತ ಹಾಕಿದ್ರಿ. ನಮ್ಮ ನರೇಂದ್ರ ಮೋದಿ ಅವರು ಲಕ್ಷದ್ವೀಪ ಟೂರ್ ಅಲ್ಲಿ ಇದ್ರಿ. ಆ ಲಕ್ಷದ್ವೀಪ ಟೂರ್ ಅಲ್ಲಿ ಬೀಚ್ ಗಳಲ್ಲಿ ನೋಡ್ಕೊಡಿ ವಾಕ್ ಮಾಡ್ತಾ ಇದ್ರಿ ಮತ್ತು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದ್ರಿ. ಯಾಕಂದ್ರೆ ಜನಕ್ಕೆ ಹೇಗಾರು ಮಾಡಿ ನೋಡ್ಕೊಡಿ, ಹೇಗಾರು ಮಾಡ್ಕೊಂಡು. ಸೊ ಬಾಲಾಜಿ ಅವರೇ ಕರ್ನಾಟಕದಲ್ಲಿ ಪಾಡುಬಿದ್ರಿ ಮತ್ತು ಕಾಸರಗೋಡು ಇದಾವ್ರಿ. ನಾ ಜಸ್ಟ್ ಏನ್ ಹೇಳ್ತೀನಿ, ನಿಮ್ಗೆ ಹಿಂಟ್ ಕೊಡ್ತಾ ಇದ್ರಿ. ಸೊ ಪ್ಲೀಸ್ ರಿಮೆಂಬರ್, ಲಕ್ಷದ್ವೀಪದಲ್ಲಿರೋ ಪ್ರಧಾನಮಂತ್ರಿ ನೋಡ್ಕೊಡಿ. ಯಾಕಂದ್ರೆ ಇತ್ತೀಚೆಗೆ ಆಗಿರೋ 2 ಏನು ಗೊತ್ತಿರಿ ಲಕ್ಷದ್ವೀಪದವ್ರಿ. ಆದ್ರೆ ನಿಮ್ಮ ಎಕ್ಸಾಮಿನೇಷನ್ ಆಲ್ರೆಡಿ KS 2020 ಕೇಳಿದ್ರಿ. ಭಾರತ ಸ್ಥಳ ಏಷ್ಯಾದ ಮೊದಲ ಬೀಚ್ ಬ್ಲೂ ಫ್ಲಾಗ್ ಮನ್ ಪಡೆದಿದೆ. ಆದ್ರೆ ಪೂರಿ ಬೀಚ್, ಇದಕ್ಕೇನಂತ ಗೊತ್ತ್ರಿ? ಗೋಲ್ಡನ್ ಬೀಚ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಅಥವಾ ಚಂದ್ರಭಾಗ ಬೀಚ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ನಿಮ್ಮ ಎಕ್ಸಾಮಿನೇಷನ್ ಹೋಗೋದಕ್ಕಿಂತ ಮುಂಚೆ 12 ಬೀಚ್ ನ ನೋಡ್ಕೊಂಡು ಹೋಗ್ರಿ. ಆ 12 ಕರ್ನಾಟಕದ ಯಾವ್ದ್ರಿ? ಪಾಡುಬಿದ್ರಿ ಮತ್ತು ಕಾಸರಗೋಡು ಇದಾವ್ರಿ ಕರ್ನಾಟಕದ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಏನ್ ನೋಡ್ಬೇಕು ನೀವು? ಮೊದಲಿಗೆ ಸಿಕ್ಕಿದ ಪುರಿ ಅಥವಾ ಗೋಲ್ಡನ್ ಬೀಚ್ ಅಥವಾ ಚಂದ್ರಭಾಗ ಬೀಚ್ ಅಂತ ಸ್ವಲ್ಪ ನೋಡ್ಕೊಡ್ರಿ. ಯಾಕಂದ್ರೆ ಪ್ರಧಾನ ಮಂತ್ರಿ ಅವರು ಲಕ್ಷದ್ವೀಪದಲ್ಲಿ ಟ್ರಿಪ್ ಮಾಡ್ತಾ ಅಂದ್ರೆ ಆಕ್ಚುಲಿ ಒಂದು ಸಮ್ಮೇಳನಕ್ಕೆ ಹೋಗಿದ್ರಿ, ಅಲ್ಲಿ ಹೋಗ್ತಾ ಇರೋದ್ರಿಂದ ಭಾರತದಲ್ಲಿ ಬ್ಲೂ ಫ್ಲಾಗ್ಸ್ ಅಂದ್ರೆ ಯುನೆಸ್ಕೋ ನೋಡ್ಕೊಡಿ. ಯಾಕಂದ್ರೆ ಡೀಸೆಂಟ್ ವರ್ಕ್ ನಾವು ಫೋಕಸ್ ಮಾಡ್ಬೇಕು. ಸೊ ಹೀಗಾಗಿ ಈ ತರ ಕರೆಂಟ್ ಅಫೇರ್ಸ್ ಮಾಡ್ಬೇಕ್ರಿ. ಇವು ಆದ್ಮೇಲೆ ನೋಡ್ಕೊಳ್ಳಿ, ಮತ್ತೆ ಏನ್ ನೋಡ್ಬೇಕು ಸರ್? ನೋಡ್ಬೇಕಂದ್ರೆ ಭಾರತ ಇತ್ತೀಚೆಗೆ ಏನಾದ್ರು ಪ್ರವಾಸದ ಕಡೆ ಮಾಡ್ತಾ ಇದೀನಾ? ಕ್ವಿಕ್ ಆಗಿ ಬರ್ತೀರಿ, ಒಂದಿಷ್ಟು ಕರೆಂಟ್ ಅಫೇರ್ಸ್. ದಟ್ ಇಸ್ ಹೆಡ್ಡಿಂಗು ಭಾರತದ ಮೊಟ್ಟ ಮೊದಲ ರೈಲು ಗೀಲೆಲ್ಲ ನಾವು ಇನ್ನೊಂದು ಗುರಿಗಳು ಕವರ್ ಮಾಡಿಕೊಡ್ತೇನೆ. ಹೆಡ್ಡಿಂಗು ಭಾರತದ ಮೊಟ್ಟ ಮೊದಲ ಅಂತ ಬಂದಾಗ, ಭಾರತದ ಮೊಟ್ಟ ಮೊದಲ ಜಿಯೋಲಾಜಿಕಲ್, ಇದೇ ವರ್ಷದ 2021 ಜಿಯೋಲಾಜಿಕಲ್ ಪಾರ್ಕ್
ಭಾರತದ ಮೊಟ್ಟ ಮೊದಲ ಜಿಯೋಲಾಜಿಕಲ್ ಪಾರ್ಕ್ ಅನ್ನು ಎಲ್ಲಿ ಹಾಕಲಾಗಿದೆ ರೀ? ಭಾರತದ ಮೊಟ್ಟ ಮೊದಲ ಜಿಯೋಲಾಜಿಕಲ್ ಪಾರ್ಕ್, ಪ್ಲೀಸ್ ಐ ಆಮ್ ಸಾರಿ ಟು ಸೇ ದಟ್, ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ ಅಂತ ಹಾಕಿದ್ಮೇಲೆ ಶಕ್ತಿ ಘಟಕ ರೀ, ಪ್ಲೀಸ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಜಸ್ಟ್ ಪ್ರೀವಿಯಸ್ಲಿ ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ ರೀ, ಅದು ಇರೋದೇನು ಗೊತ್ತ್ರಿ? ಕಾಂಡ್ವಾ ಮಧ್ಯಪ್ರದೇಶ. ಐ ಆಮ್ ಸಾರಿ ರೀ, ಕಾಂಡ್ವಾ ಮಧ್ಯಪ್ರದೇಶ. ಯಾಕಂದ್ರ ಈ ಪಾಯಿಂಟ್ ಬಂದಾಗ ಅದು ನೆನಪಂದ್ರಿ. ಪ್ಲೀಸ್ ಜಸ್ಟ್ ಪ್ರೀವಿಯಸ್ ವಿಡಿಯೋ ಮಾಡಿದ್ರಿ, ತ್ಯಾಜ್ಯದಿಂದ ಶಕ್ತಿ, ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ ಮಧ್ಯಪ್ರದೇಶ ಕರೆಕ್ಟ್ ರೀ, ಆದ್ರೆ ಲೊಕೇಶನ್ ಕಾಂಡ್ವರಿ. ಯಾಕಂದ್ರೆ ಭಾರತದ ಮೊಟ್ಟ ಮೊದಲ ಜಿಯೋಲಾಜಿಕಲ್ ಪಾರ್ಕ್ ಎಲ್ಲಿ ಹಾಕ್ಯಾರ ಗೊತ್ತ್ರಿ? ದಟ್ ಈಸ್ ಮಧ್ಯಪ್ರದೇಶ, ಲ್ಯಾಮ್ಹೇಟ್ ಅನ್ನೋ ಊರಲ್ಲಿ. ಯಾಕಂದ್ರೆ ಭಾರತದಲ್ಲಿ ಎಲ್ಲಿ ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಓಕೆ ಡೈನೋಸರ್ಸ್ ಮೂಳೆ ಸಿಕ್ಕವ್ರಿ, ಮೀನ್ಸ್ ಇಲ್ಲಿ ಬೋನ್ ಸಿಕ್ಕು ಅಂತ ಹೇಳ್ತಾರೆ. ನೆನಪಿಟ್ಟುಕೊಡ್ರಿ, ಭಾರತದ ಮೊಟ್ಟ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕ, ಪ್ಲೀಸ್ ಹಿಂದೆ ಬರ್ಕೊಂಡ್ರಿ, ಅದನ್ನ ಚೇಂಜ್ ಮಾಡ್ರಿ, ಲ್ಯಾಮೆಟ್ ಅಲ್ರಿ ಕಾಂಡ್ವರಿ. ಭಾರತದ ಮೊಟ್ಟ ಮೊದಲ ಜಿಯೋಲಾಜಿಕಲ್ ಪಾರ್ಕ್ ಮಧ್ಯಪ್ರದೇಶ ಲ್ಯಾಮ್ಹೇಟ್ ಅನ್ನೋ ಊರಲ್ಲಿ. ಸರಿ, ಇಲ್ಲೇ ಯಾಕೆ ಹಾಕಿದ್ರೆ ಭಾರತದ ಮೊದಲ ಜಿಯೋಲಾಜಿಕಲ್ ಪಾರ್ಕ್? ಯಾಕಂದ್ರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡೈನೋಸರ್ ಮೂಳೆ ಸಿಕ್ಕು ಅಂದಾಗ, ಓಕೆ ಭಾರತದಲ್ಲಿ ಕೂಡ ಡೈನೋಸರ್ ಇದ್ವು, ಹೇಗೆ ಮರಣ ಹೊಂದಿದಂತೆ ಅತಿ ಹೆಚ್ಚು ವಿದೇಶಿಗರು ಬಂದು ಅಧ್ಯಯನ ಮಾಡ್ತಾರೆ. ಜಿಯೋಲಾಜಿಕಲ್, ದಟ್ ಇಸ್ ಅವ್ರವ್ರು ಏನ್ ಮಾಡ್ತಾರೆ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಮ್ದು ಹೆಂಗೈತೆ ಅವ್ರದ್ದು ಹಂಗ ಇರ್ತದಲ್ಲ. ಸೊ ಹೀಗಾಗಿ ಇಲ್ಲೇ ಹೇಗಾದ್ರೂ ಮಾಡಿ ಪ್ರವಾಸೋದ್ಯಮ ಹೆಚ್ಚಿಗೆ ಮಾಡ್ಕೊಳ್ಳೋದು ಭಾರತ ಸರ್ಕಾರ, ಅಂದ್ರೆ ಸ್ಥಳೀಯ ಹುದ್ದೆ ಕೊಡ್ತಾರೆ. ಅದೇ ಟೈಪ್ ರೀ, ಭಾರತದ ಮೊಟ್ಟ ಮೊದಲ ವೇದವನ ಮನೆ ಬಂತಲ್ರಿ, ದಟ್ ಇಸ್ ವೇದವನ ಪಾರ್ಕ್ ಎಲ್ಲಿ ಹಾಕಿರಿ? ದಟ್ ಇಸ್ ನೋಯ್ಡಾ, ರೈಟ್? ಹೇಗಾರ ಮಾಡಿ ಪ್ರವಾಸೋದ್ಯಮ ಹೆಚ್ಚಿಗೆ ಮಾಡ್ಬೇಕಲ್ಲ UP. ಯಾಕಂದ್ರೆ UP ಒಳಗ ಉದ್ಯೋಗ ಇಲ್ಲ, ಯಾಕಂದ್ರೆ ರಿಸೋರ್ಸ್ ಕಡಿಮೆ ಅದು. ಅಲ್ಲಿ ಅಲ್ಲಿ ಅವ್ರದ್ದು ಇತಿಹಾಸದ ಐತ್ರಿ, ಮತ್ತು ಪ್ರಾಚೀನ ಇತಿಹಾಸ ಐತಿ, ಮತ್ತು ಸ್ಮಾರಕಗಳನ್ನ ಒಂದು ಆದಾಯ ಅಂತ ಮಾಡತ್ರಿ. ಪ್ಲೀಸ್ ರಿಮೆಂಬರ್, ಭಾರತದ ಮೊಟ್ಟ ಮೊದಲ ವೇದವನ ಪಾರ್ಕ್ ಮನ್ಮೇನ್ರಿ ನೋಯ್ಡಾ UP ಅಲ್ಲಿ ಹಾಕಿರ. ಅಲ್ಲಿ 7 ಸಪ್ತಋಷಿಗಳ ಬಗ್ಗೆ ಮತ್ತು 4 ವೇದಗಳ ಬಗ್ಗೆ ಬೋಧನೆ ಮತ್ತು ಎಲ್ಲಾ ತೋರಿಸ್ತಿರ್ಬೇಕ, ಅತಿ ಹೆಚ್ಚು ಜನ ಬರ್ತಾರಲ್ಲಿ. ಸೊ ಭಾರತದ ಮೊಟ್ಟ ಮೊದಲ ವೇದವನ ಪಾರ್ಕ್ ನೋಯ್ಡಾ ರೀ. ಅದೇ ಟೈಪ್ ರೀ, ಭಾರತದ ಮೊಟ್ಟ ಮೊದಲ ಇ ವೇಸ್ಟ್ ಎಕೋ ಪಾರ್ಕ್ ಭಾರತದ ಮೊಟ್ಟ ಮೊದಲ ಇ ವೇಸ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ತ್ಯಾಜ್ಯ ವಸ್ತು ಅಂದ್ರೆ ನೀವು ನೆನಪಿಟ್ಕೋಬೇಕ್ರಿ, ಮಿನಿಮಾಟ, ದಟ್ ಇಸ್ ಪಾದರಸ, ಮರ್ಕ್ಯೂರಿ ಜಪಾನ್ದಲ್ಲಿರೋ ಮಿನಿಮಾಟ ಪ್ರದೇಶದಲ್ಲಿ ಮರ್ಕ್ಯೂರಿದೊಂದು ರೋಗ ಬಂದಿತ್ತಲ್ಲ, ಮಿನಿಮಾಟ ಕನ್ವೆನ್ಷನ್ ಆನ್ ಮರ್ಕ್ಯೂರಿ ಅಂತ ಹೇಳಿದ್ರಿ. ಅದಕ್ಕೆ ಈ ತ್ಯಾಜ್ಯ ವಸ್ತುಗಳು ನಾವು ಹೇಗಾರು ಮಾಡಿ ಸಂಗ್ರಹಣೆ ಮಾಡ್ಬೇಕಲ್ಲ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಅಲ್ಲಿ ನಾಳೆ ಕ್ಲಾಸ್ ಅಲ್ಲಿ ಎನ್ವಿರಾನ್ಮೆಂಟ್ ನಾನು ಪರಿಸರ ಕಾಯ್ದೆಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ರಿ. ಟುಮಾರೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಎನ್ವಿರಾನ್ಮೆಂಟಲ್ ಆಕ್ಟ್ಸ್ ಇನ್ ಎನ್ವಿರಾನ್ಮೆಂಟ್ ಸೆಕ್ಷನ್ ವಿಡಿಯೋ. ಸೊ ಹೀಗಾಗಿ ಇ ವೇಸ್ಟ್ ಎಕೋ ಪಾರ್ಕ್ ಅಂದ್ರ ಪರಿಸರಕ್ಕೆ ಸಪೋರ್ಟ್ ಆಗಂಗ ಒಂದು ಎಲೆಕ್ಟ್ರಾನಿಕ್ ತ್ಯಾಜ್ಯ ವಸ್ತುನ ಇದು ಮಾಡಿದ್ರೆ. ಅದಕ್ಕೆ ನೋಡ್ಕೊಳ್ಳಿ ದೆಹಲಿ ರೀ, ಯಾಕಂದ್ರೆ ಸೂಕ್ಷ್ಮ ಕೆಲಸ ಅಂತ ಹೇಳ್ತಾರೆ, ಸೂಕ್ಷ್ಮ ಕೆಲಸ. ಸೊ ಇದು ಭಾರತದಲ್ಲಿ ಆದ್ರೆ ಕರ್ನಾಟಕದಲ್ಲಿ ಕೂಡ ರೀಸೆಂಟ್ಲಿ ಕರೆಂಟ್ ಅಫೇರ್ಸ್ ಆಗಿರಿ, ನಿಮ್ ಎಕ್ಸಾಮಿನೇಷನ್ ಕೇಳ್ಬೋದ್ರಿ, ಇದೇ ಪಾಯಿಂಟ್ ಏನ್ ಮಾಡ್ತಾನೆ ಇಲ್ಲ, ದಟ್ ಇಸ್ ಇದೇ ಪಾಯಿಂಟ್ ಏನ್ ಮಾಡ್ತಾನ್ರಿ, ದಟ್ ಇಸ್ ಕರ್ನಾಟಕದ ಮೊಟ್ಟ ಮೊದಲ ರೀ. ಕರ್ನಾಟಕ ಫಸ್ಟ್ ಅಂತ ಬಂದ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ಮೊಟ್ಟ ಮೊದಲ ಮೊಸಳೆ ಪಾರ್ಕ್ ಮೀನ್ಸ್ ಅತಿ ಹೆಚ್ಚು ಜನ ಧಾರವಾಡಕ್ಕೆ ಓದಾಕಂತ ಬರೋದು ಸೀದಾ ದಾಂಡೇಲಿಗೆ ಹೋಗೋದು ಮಾಡಾಕತ್ರಿ. ಅವಾಗ ಅಲ್ಲಿ ಸ್ಥಳೀಯರೆಲ್ಲ ಜಾಬ್ ಹಿಡ್ಕೊಳಕತ್ರಿ. ಅವಾಗ ಸರ್ಕಾರಕ್ಕೆ ಅನಿಸ್ತು, ಓಕೆ ಮಂದಿ ಧಾರವಾಡದಿಂದ ದಾಂಡೇಲಿಗೆ ಪ್ರವಾಸೋದ್ಯಮ ಬರಾಕತ್ತಾರ, ಕಾಳಿ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಾರೆ, ಮತ್ತೆ ಹೆಂಗಾರ ಕಸ್ಕೋಬೇಕಲ್ಲ ಅವ್ರ ಕಡೆ ರೊಕ್ಕ, ಅಂದ್ರೆ ಜನರಿಂದ ಹಣವನ್ನು ತಗೋಬೇಕು, ಪರಿಸರ ಸಮಸ್ಯೆ ಮಾಡ್ಬೇಕಂತ ಏನಂತೆ ಕರ್ನಾಟಕ ಗೆಟ್ಸ್ ಇಟ್ಸ್ ಫಸ್ಟ್ ಯುವರ್ ಕ್ರೊಕೊಡೈಲ್ ಪಾರ್ಕ್. ಕರ್ನಾಟಕದ ಮೊಟ್ಟ ಮೊದಲ ಮೊಸಳೆ ಪಾರ್ಕ್ ನೋಡ್ಕೊಡಿ ದಾಂಡೇಲಿ ರೀ. ಅದೇ ಟೈಪ್ ನೋಡ್ಕೊಡಿ ಕರ್ನಾಟಕದ ಮೊಟ್ಟ ಮೊದಲ ಸಮುದ್ರ ಪಾರ್ಕ್, ದಟ್ ಈಸ್ ಕರ್ನಾಟಕ ಫಸ್ಟ್ ಯುವರ್ ಮರೈನ್ ಪಾರ್ಕ್, ದಟ್ ಈಸ್ ಹೊನ್ನಾವರ, ರೈಟ್? ಹೊನ್ನಾವರಿ ನೆನಪಿಟ್ಟುಕೊಡ್ರಿ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಬರಬೇಕು, ಯಾಕೆ ಫಸ್ಟ್ ಮಾಡಾತಾರೆ, ವಿಶ್ವಸಂಸ್ಥೆ ಸಲಹೆ ಐತ್ರಿ, ಪ್ರತಿಯೊಂದು ದೇಶಗಳು ಸೂಕ್ಷ್ಮ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಕಡೆ ಫೋಕಸ್ ಮಾಡ್ರಿ. ಅಂದ್ರ ಇದ್ದವನ್ ಕಡೆ ಹೇಗಾರು ಮಾಡಿ ಪರಿಸರಕ್ಕೆ ನಾಶ ಆಗ್ಲಾರ್ದಂಗ ಅವಂಗ ಸರ್ವಿಸ್ ಕೊಟ್ಟು ಹಣ ತಗೊಂಡು ಬೇರೆಯವ್ರಿಗೆ ಹಂಚ್ರಿ ಮತ್ತು ಪರಿಸರವನ್ನು ಕಾಪಾಡ್ರಿ ಅಂತ ಹೇಳ್ತಾರೆ. ಅತಿ ಹೆಚ್ಚು ಜನ ದಾಂಡೇಲಿಗೆ ಹೋಗೋದ್ ಬಿಟ್ಲೆ
ದಾಂಡೇಲಿ ಉದ್ಯೋಗ ಸೃಷ್ಟಿ ಆಯ್ತು, ಮತ್ತೆ ಸರ್ಕಾರಕ್ಕೆ ಲಾಭ ಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು ಅಲ್ಲಿ ಮೊಸಳೆ ಪಾರ್ಕ್ ಹಾಕಿರಿ. ಅದಕ್ಕೆ ನೋಡ್ಕೊಡಿ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅಂದ. ಅದಕ್ಕೆಲ್ರಿ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಕಡೆನ ಫೋಕಸ್ ಮಾಡತ್ರಿ, ರಾಷ್ಟ್ರದಲ್ಲಿ ಫೋಕಸ್ ಮಾಡತ್ರಿ, ಮತ್ತು ಪ್ರತಿಯೊಂದು ರಾಜ್ಯಗಳು ಕೂಡ ಪ್ರವಾಸದನ್ನು ಹೆಚ್ಚಿಗೆ ಮಾಡಲಿ ಟ್ರೈ ಮಾಡಾಕ್ತವ್ರಿ. ಸೊ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಕವರ್ SDG ಗೋಲ್ ರೀ, SDG ಗೋಲ್ ರೀ. ಸೊ ಹೀಗಾಗಿ ಈ ತರನೇ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನೆಕ್ಸ್ಟ್ ನೋಡ್ಕೊಡಿ, ಇದರಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಟಾಪಿಕ್ ಕವರ್ ಆಗ್ತಾವ್ರಿ. 9ನೇದ್ರಲ್ಲಿ ನೋಡ್ಕೊಡಿ ಪ್ಲೀಸ್, ಇಲ್ಲೇ ಟಾಪಿಕ್ಸ್ ಕವರ್ ಮಾಡಿ ಕೊಡ್ತಾನೆ. 9ನೇದು ಏನೈತ್ರಿ, ಕೈಗಾರಿಕೆ ಸಂಶೋಧನೆ ಮತ್ತು ಮೂಲ ಸೌಕರ್ಯ, ಮೀನ್ಸ್ ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಜಾಸ್ತಿ ಇದಾವೆ. ಸ್ವಲ್ಪ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಸ್ವಲ್ಪ ನೋಡ್ಕೊಡಿ, ಸ್ಟ್ರೇಟ್ಸ್ ಆಗಿಲಿ, ಪೋರ್ಟ್ಸ್ ಆಗಿಲಿ, ರೈಲ್ವೇಸ್ ಅವನ್ನೆಲ್ಲ ಕವರ್ ಮಾಡ್ಕೊಂಡು ಅದ್ರ ಕರೆಂಟ್ ಅಫೇರ್ಸ್ ನ ಆಡ್ ಮಾಡ್ತಾನೆ. ಸಿ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಕವರ್ SDG ಗೋಲ್ಸ್. ಪ್ಲೀಸ್ ಸ್ಟಾರ್ಟಿಂಗ್ ಇದು ನೋಡ್ಕೊಂಡ್ಬಿಡಿ. ನಿಮ್ ಕರೆಂಟ್ ಅಫೇರ್ಸ್ ಬಾಯ್ ಹೊಡೆ ಅವಶ್ಯಕತೆ, ಒಂದಕ್ಕೊಂದು ಲಿಂಕ್ ಸಿಕ್ಕ ಬಿಡ್ತಾರೆ, ಯಾಕೆ ಈ ತರ ಕರೆಂಟ್ ಅಫೇರ್ಸ್ ಬರ್ತಾ ಇದೆ ಅಂತೇಳಿ. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಇವತ್ತು SDG ಗೋಲ್ಸ್ ಅಂತೇಳಿ ಸಪರೇಟ್ ಆಗಿ ಜಾಯ್ನ್ ಆಗಿದ್ರಿ ಕೆಲವೊಂದಿಷ್ಟು ಜನ. ಓಕೆ, ಸ್ವಲ್ಪ ಆದ್ರೆ ನಿಮ್ಗೆ ಲಿಂಕ್ಸ್ ಆಗುತ್ತಾ ಇದೇನ್ರಿ? ಓಕೆ, ಇವತ್ತು ಜಾಯ್ನ್ ಆದ್ರೆ ಅಟ್ ಲೀಸ್ಟ್ ಯು ಆರ್ ಗೆಟಿಂಗ್ ದಟ್ ವೈ ಕರೆಂಟ್ ಅಫೇರ್ಸ್ ಆರ್ ಹ್ಯಾಪನಿಂಗ್ ಇನ್ ಅ ಸರ್ಟನ್ ಏರಿಯಾ, ಯಾಕೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪ್ರಚಲಿತ ಘಟನೆಗಳು ಆಗ್ತಾ ಇದಾವೆ ಅನ್ನೋದು ಐಡಿಯಾ ಬಂತ್ರಿ. ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಇಂದ 1, 2, 3, 4, 5 ಪ್ಲೀಸ್ ಆದಷ್ಟು ಬೇಗ ನೋಡ್ಕೊಡ್ರಿ. ಯಾಕಂದ್ರೆ ಎಕ್ಸಾಮ್ PSI 545 ಡೇಟ್ ಅನೌನ್ಸ್ ಮಾಡಿದಾರಿ. ಅನೌನ್ಸ್ ಮಾಡಿದ್ರಿಂದ ನಿಮ್ಗೆ ಕರೆಕ್ಟ್ ಆಗಿ ಲಿಂಕ್ ಸಿಗ್ತದ್ರಿ. ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಡ್ರಿ. ಫಸ್ಟ್ ಬರೀ ಡೆಮೋ ವಿಡಿಯೋ ನೋಡಿರಿ. 1, 2, 3, 4, 5, 6, 7ನೇದ್ರಲ್ಲಿ ಜಗ್ಗದವ್ರಿ. ಸೊ ಕವರ್ ಮಾಡ್ಕೊಂತೀರಿ. ಯಾವುದು ಕರೆಂಟ್ ಅಫೇರ್ಸ್ ಮಿಸ್ ಅಲ್ಲ. ಕರೆಂಟ್ ಅಫೇರ್ಸ್ ನ ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ. ಸ್ಪೋರ್ಟ್ಸ್, ಅವಾರ್ಡ್ಸ್, ಇವೆಂಟ್ಸ್ ಅವು ಸಪರೇಟ್ ರೀ. ಬಟ್ ಉಳುಕಿದೆಲ್ಲ ಕರೆಂಟ್ ಅಫೇರ್ಸ್ ಏನ್ ಇರೋದ್ರಿ, ಒಂದು ಹಿಂಟ್ ಇದೆ, ಅದಕ್ಕೆ ಸುಸ್ಥಿರ ಅಭಿವೃದ್ಧಿ. ಓಕೆ, ಸೊ ಬಾಲಾಜಿ ಅವರೇ ಎಲ್ಲರೂ ನೋಡ್ಕೊಡಿ ಪ್ಲೀಸ್. ಉಳುಕಿದ್ದು ವಿಡಿಯೋಸ್ ನ ಬೇಗ ಬೇಗ ಆದಷ್ಟು ಮುಗಿಸ್ಕೊಂಡು ನೋಟ್ ಮಾಡ್ಕೊಡಿ. ಯಾಕಂದ್ರೆ PSI 545 ಡೇಟ್ ಅನೌನ್ಸ್ ಆಗಿದ್ರಿ. ಇವತ್ತೇ ತಿಂಗಳು 23 ಕಾಣಿಸ್ತಾರೆ. CT ಎಕ್ಸಾಮ್ ಕೂಡ 21 ರೀ. ಸೊ ಹೀಗಾಗಿ ಬೇಗ ಮುಗಿಸ್ಕೊಡಿ. ಸೊ ನಾಳೆ ವಿಡಿಯೋದಲ್ಲಿ ನೋಡ್ಕೊಡಿ 9ನೇ ಗುರಿ ಕವರ್ ಮಾಡ್ತಾನೆ. ಇನ್ನು ಗುರಿಗಳು ಬಹಳ ಅದ್ರಾಗ ಯಾವ ಎಲ್ಲ ಟಾಪಿಕ್ ತಗೊಂಡ್ಬರ್ತೀನಿ, ಬಟ್ ಹ್ಯಾವ್ ಅ ಪೇಷನ್ಸ್. ಓಕೆ, CTA HK ಕ್ವಶನ್ ಅನಲೈಸ್ ಹಿಟ್ ಟೆಲ್ ಮಿ. ಶಿವಶಂಕರ್ ಆಲ್ರೆಡಿ ರಾಜಶೇಖರ್ ಸರ್ ನಿನ್ನೆ ಮಾಡಿದ್ರು, ಅನಾಲಿಸಿಸ್ ವಿಡಿಯೋ ಮಾಡಿದ್ದಾರೆ. CTA ಕ್ವಶನ್ ಪೇಪರ್ HK ಅನಲೈಸ್ ಆಲ್ರೆಡಿ ರಾಜಶೇಖರ್ ಸರ್ ಮಾಡಿದಾರೆ, ನೋಡ್ಕೊಡಿ. ನಿಮಗೇನ್ ಗೊತ್ತ್ರಿ, SDG ಗೋಲ್ 3ರಲ್ಲಿ ಆರೋಗ್ಯ ಅಂತ ಬರ್ತೈತಲ್ಲ, ಅದು COVID-19 ರಿಲೇಟೆಡ್ 2 ವಿಡಿಯೋ ಮಾಡೇನ್ರಿ. 2 ವಿಡಿಯೋ ಆ ಲಿಂಕ್ ನ ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಹೇಳ್ತಾನೆ. ಲಿಂಕ್ ನ ಶೇರ್ ಮಾಡ್ಲಿಕ್ಕೆ ಹೇಳ್ತಾನೆ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಚೆನ್ನಾಗಿ ಓದ್ಕೊಡಿ, ಇನ್ನೂ ಟೈಮ್ ಇದೆ, ಚೆನ್ನಾಗಿ ಓದ್ಕೊಡಿ. ಬಟ್ ಆದಷ್ಟು ಕರೆಂಟ್ ಅಫೇರ್ಸ್ ನ ನೀವು ಒಂದ್ ಕಡೆ ಲಿಂಕ್ ಮಾಡ್ಕೊಂಡು, ಲಿಂಕ್ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲಿಂದ ಕರೆಂಟ್ ಅಫೇರ್ಸ್ ಬರ್ತಾ ಇದ್ವು, ವೈ ದೇ ಆರ್ ಕರೆಂಟ್ ಅಫೇರ್ಸ್ ಆರ್ ಹ್ಯಾಪನಿಂಗ್, ಡೆಫಿನೆಟ್ಲಿ ನಿಮ್ಗೆ ಒಂದು ಕನ್ವಿನ್ಸ್ ಮಾಡಿಕೊಡ್ತಾನೆ. ಹ್ಯಾವ್ ಅ ಪೇಷನ್ಸ್ ರೀ. ಓಕೆ, ಥ್ಯಾಂಕ್ ಯು ರೀ. ಗುಡ್ ನೈಟ್ ರೀ.